So today we are going to discuss some of the important questions from this chapter. Exam point of view ಅಲ್ಲಿ ಈ ಚಾಪ್ಟರ್ ಇಂದ ಬರುವಂತಹ ಕೆಲವು ಇಂಪಾರ್ಟೆಂಟ್ ಕ್ವೆಶನ್ಸ್ ಅನ್ನ ಇವತ್ತು ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಇದೀವಿ. ಓಕೆ, ಆಲ್ರೆಡಿ ನಿಮ್ಗೆ FA1 ಎಕ್ಸಾಮ್ ಅಥವಾ ಕೆಲವೊಬ್ಬರಿಗೆ FA1 ಆಗಿ FA2 ಎಕ್ಸಾಮ್ ನ ಪ್ರಿಪರೇಷನ್ ಅಲ್ಲಿ ನೀವು ಇರಬಹುದಲ್ವಾ. ಆದ ಕಾರಣ ಎಕ್ಸಾಮಿಗೆ ಬರುವಂತಹ ಇಂಪಾರ್ಟೆಂಟ್ ಕ್ವೆಶನ್ಸ್ ಗಳು ಯಾವುದು, ಅದಕ್ಕೆ ಆನ್ಸರ್ ಅನ್ನ ಹೇಗ್ ಮಾಡ್ಬೇಕು ಅಂತ ಹೇಳಿ ನಾವಿವತ್ತು ನೋಡ್ಲಿಕ್ಕೆ ಇದೀವಿ. ರೆಡಿನಾ? ಹಾಗಾದ್ರೆ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಬರುತ್ತೆ ಈ ಚಾಪ್ಟರ್ ಇಂದ, ಅದಕ್ಕೆ ಹೇಗ್ ಆನ್ಸರ್ ಮಾಡೋದು ಅಂತ ಹೇಳಿ. ಅದಕ್ಕಿಂತ ಮುಂಚೆ ಇಲ್ಲಿ ಯಾರಿಗೆಲ್ಲ ಬಯಾಲಜಿ ಸಿಕ್ಕಾಪಟ್ಟೆ ಕಷ್ಟ, ನನ್ನಿಂದ ಸಾಧ್ಯ ಇಲ್ಲ ಬಯಾಲಜಿ ಅಂತ ಹೇಳುವವ್ರಿಗೆ ಒಂದ್ ಕಿವಿ ಮಾತು ಏನು ಅಂತಂದ್ರೆ, ಈ ಬಯಾಲಜಿ ಓದೋದು ಹೆಂಗೆ ಅಂತಂದ್ರೆ ಕಡ್ಲೆ ತಿಂದಂಗೆ. ಹೆಂಗಪ್ಪ ಅಂತಂದ್ರೆ, ಈ ಶೇಂಗಾ ಗೊತ್ತಲ್ವಾ ನಿಮ್ಗೆ? ಶೇಂಗಾವನ್ನ ಓಪನ್ ಮಾಡಿ, ಶೇಂಗಾ ಬೀಜವನ್ನ ಓಪನ್ ಮಾಡಿ ಅದ್ರ ಒಳಗಿರೋ ಕಡ್ಲೆಯನ್ನ ತಿನ್ಬೇಕು, ಶೇಂಗಾವನ್ನ ತಿನ್ಬೇಕು, ಹೌದಾ? ಸೊ ಯಾರಿಗೆ ಸರಿಯಾದ ರೀತಿಯಲ್ಲಿ ಅದನ್ನ ಓಪನ್ ಮಾಡ್ಲಿಕ್ಕೆ ಗೊತ್ತಿದೆಯೋ ಅವ್ರಿಗೆ ಅದು ತುಂಬಾನೇ ಈಸಿ ಅಲ್ವಾ. ಯಾರಿಗೆ ಸ್ವಲ್ಪ ಗೊತ್ತಿಲ್ವೋ, ಯಾರು ಹೊಸೊಬ್ರು ಅದನ್ನ ತಿನ್ನೋದ್ರಲ್ಲಿ ಅವ್ರಿಗೆ ಸ್ವಲ್ಪ ಕಷ್ಟ ಅಂತ ಅನ್ಸತ್ತೆ ಅಲ್ವಾ ಇನಿಷಿಯಲ್ ಸ್ಟೇಜಸ್ ಅಲ್ಲಿ. ಸೊ ಸೇಮ್ ವೇ ಬಯಾಲಜಿ ಕೂಡ, ಬಯಾಲಜಿಯನ್ನ ಹೇಗ್ ಓದೋದು, ಸರಿಯಾದ ರೀತಿಯಲ್ಲಿ ಹೇಗ್ ಓದೋದು ಅಂತ ಹೇಳಿ ನಿಮ್ಗೆ ಗೊತ್ತಾದ್ರೆ ಬಯಾಲಜಿ ಸಿಕ್ಕಾಪಟ್ಟೆ ಈಸಿ ಸಬ್ಜೆಕ್ಟ್ ಆಗತ್ತೆ. ಇಲ್ಲ ಅದನ್ನ ಓದೋದು ನಿಮ್ಗೆ ಅಷ್ಟಾಗಿ ಗೊತ್ತಿಲ್ಲ ಅಂತಂದ್ರೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತದೆ. ಸೊ ಡೋಂಟ್ ವರಿ, ಯು ಆರ್ ಹಿಯರ್, ಯು ಆರ್ ಲಿಸ್ನಿಂಗ್ ಟು ಟೀಚರ್ ಆಪ್. ಈ ಟೀಚರ್ ಆಪ್ ಅಲ್ಲಿ ಇರುವಂತ ಎಲ್ಲಾ ಟ್ಯೂಟರ್ಸ್ ನಮ್ಗೆ ಇರೋದೇ ಅದಕ್ಕೆ. ಯಾಕಂತಂದ್ರೆ ಸ್ಟೂಡೆಂಟ್ಸ್ ಗಳಿಗೆ ಹೆಲ್ಪ್ ಆಗ್ಲಿ, ಅವರಿಗೆ ಓದೋದು ಸುಲಭವಾಗ್ಲಿ, ಕಲಿಕೆ ಎಂಬುದು ಸುಲಭವಾಗಬೇಕು, ಕಠಿಣವಾಗಬಾರ್ದು ಎಂಬ ಒಂದೇ ಒಂದು ಇಂಟೆನ್ಷನ್ ಇಂದ ನಾವಿಲ್ಲಿ ಇದೀವಿ. ಸೊ ಡೋಂಟ್ ವರಿ, ನೀವೊಂದು ಸರಿಯಾದ ಪ್ಲಾಟ್ಫಾರ್ಮ್ ಅಲ್ಲಿ ಈ ವಿಡಿಯೋವನ್ನ ನೋಡ್ತಾ ಇದೀವಿ. ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಗೆ ಓದ್ಲಿಕ್ಕೆ ಯಾವುದೆಲ್ಲ ರೀತಿಯ ಸಹಾಯ ಬೇಕು, ನೀವು ನಿಜವಾಗಿ ಓದುವ ಮನಸ್ಸಿನವ್ರು ಆಗಿದ್ರೆ ನಿಮ್ಗೆ ಏನೆಲ್ಲ ಸಹಾಯ ಬೇಕು ಅದನ್ನೆಲ್ಲ ನಾವು ಮಾಡ್ಲಿಕ್ಕೆ ನಾವು ರೆಡಿ ಇದೀವಿ. ಸರಿ, ಹಾಗಾದ್ರೆ ಸರಿಯಾದ ರೀತಿಯಲ್ಲಿ ಓದೋದು ಹೇಗೆ ಅಂತ ಹೇಳಿ ತಿಳ್ಕೊಳ್ಳಕ್ಕೆ ನೀವು ರೆಡಿನಾ? ಬನ್ನಿ ಹಾಗಾದ್ರೆ ಟುಡೇ ಲೆಟ್ ಅಸ್ know about control and coordination, how to study this concept and what are the important questions. ಈ ಚಾಪ್ಟರ್ ಅಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವುದು ಅಂತ ಹೇಳಿ ನೋಡುವ. ರೈಟ್? ಎಸ್. ಸೊ ಲಿಟಲ್ ಬಿಟ್ ಆಫ್ ಹಿಸ್ಟ್ರಿ. ಡೈರೆಕ್ಟ್ ಆಗಿ ಚಾಪ್ಟರ್ ಗೆ ಹೋಗೋದಕ್ಕಿಂತ ಮುಂಚೆ ಈ ಚಾಪ್ಟರ್ ಅಲ್ಲಿ ಏನೆಲ್ಲ ಬರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡೋಣ, ಆಗ್ಬೋದಲ್ವಾ? ಸೊ ನಿಮಗೆ ಆಲ್ರೆಡಿ ಈ ಚಾಪ್ಟರ್ ನಿಮ್ಮ ತರಗತಿಯಲ್ಲಿ ಆಗಿದ್ರೆ ಈ ಕಾನ್ಸೆಪ್ಟ್ ಗಳ ಬಗ್ಗೆ ಸ್ವಲ್ಪ ಐಡಿಯಾ ನಿಮಗೆ ಇರಬಹುದು ಅಲ್ವಾ. ಆದ್ರೂ ಕೂಡ ಈ ಚಾಪ್ಟರ್ ಅಲ್ಲಿ ಏನೆಲ್ಲ ಕಲ್ತಿದ್ದೇವೆ ಅಂತಂದ್ರೆ, ವಿ ಸ್ಟಡಿಡ್ ಅಬೌಟ್ ನರ್ವಸ್ ಸಿಸ್ಟಮ್ ಅಲ್ವಾ. ಹೇಗೆ ಈ ನರ್ವಸ್ ಸಿಸ್ಟಮ್ ಪ್ರಾಪರ್ ಆಗಿ ಫಂಕ್ಷನ್ ಆಗತ್ತೆ ನಮ್ಮ ಬಾಡಿಯಲ್ಲಿ, ದ್ಯಾಟ್ ಇಸ್ ಮೇನ್ಲಿ ಇನ್ ಹ್ಯೂಮನ್ ಬಾಡಿಯಲ್ಲಿ ನರ್ವಸ್ ಸಿಸ್ಟಮ್ ಹೇಗಿದೆ. ವಿ ಸ್ಟಡಿಡ್ ದ ಸ್ಟ್ರಕ್ಚರ್ ಆಫ್ ನ್ಯೂರಾನ್ಸ್ ಅಲ್ವಾ, ಅಂಡ್ ವಾಟ್ ಇಸ್ ದ ಫಂಕ್ಷನ್ ಆಫ್ ನ್ಯೂರಾನ್ಸ್. ನ್ಯೂರಾನ್ಸ್ ಆರ್ ದ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ನರ್ವಸ್ ಸಿಸ್ಟಮ್. ಈ ನ್ಯೂರಾನ್ಸ್ ಅಲ್ಲಿ ಹೇಗೆ ಮೆಸೇಜ್ ಟ್ರಾನ್ಸ್ಫರ್ ಆಗತ್ತೆ ಅಲ್ವಾ. ಎಷ್ಟು ಕ್ಯೂರಿಯಾಸಿಟಿ ಇತ್ತು ಆ ಕಾನ್ಸೆಪ್ಟ್ ಅನ್ನ ಸ್ಟಡಿ ಮಾಡ್ಬೇಕಿದ್ರೆ, ರೈಟ್? ಸೊ ಹೇಗೆ ಒಂದು ಎಲೆಕ್ಟ್ರಿಕ್ ಇಂಪಲ್ಸಿನ ಫಾರ್ಮ್ ಅಲ್ಲಿ ನರ್ವಸ್ ಸಿಸ್ಟಮ್ ನ ನ್ಯೂರಾನ್ಸ್ ಅಲ್ಲಿ ಮೆಸೇಜ್ ಹೇಗೆ ಟ್ರಾನ್ಸ್ಫರ್ ಆಗತ್ತೆ, ದಟ್ ಈಸ್ ಫ್ರಮ್ ದ ಸೆನ್ಸರಿ ನ್ಯೂರಾನ್ಸ್ ಟು ಏನು ನರ್ವಸ್ ಸಿಸ್ಟಮ್ ಇಂದ ಮತ್ತೆ ಪುನಃ ಮೋಟಾರ್ ನ್ಯೂರಾನ್ಸ್ ಗಳಿಗೆ ಮೆಸೇಜ್ ಹೇಗ್ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಕಲ್ತ್ವಿ, ಅಲಾಂಗ್ ವಿತ್ ದ ಸ್ಟ್ರಕ್ಚರ್ ಆಫ್ ನ್ಯೂರಾನ್ಸ್, ರೈಟ್? ದೆನ್ ಇವಾಗ ಇದನ್ನ ಕಲಿತಾ ಇರುವಾಗ ನಮಗ್ ಗೊತ್ತಾಯ್ತು ಏನು ಅಂತಂದ್ರೆ, ಕೆಲವೊಂದ್ಸಲ ನಾವು ಸಡನ್ ರಿಯಾಕ್ಟ್ ಮಾಡ್ತೇವೆ ಟು ದಿ ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್ ಅಲ್ವಾ. ಫಾರ್ ಎಕ್ಸಾಂಪಲ್ ಏನಾಗತ್ತೆ ಅಂತಂದ್ರೆ, ಸಡನ್ ನಮ್ಗೆ ಯಾವುದೋ ಒಂದು ತುಂಬಾ ಹೆದರಿಕೆ ಇರುವಂತ ಆನಿಮಲ್ ಅನ್ನು ನೋಡಿದಾಗ ಸಡನ್ ಅಲ್ಲಿಂದ ಒಮ್ಮೆ ಬೆಚ್ಚ ಬಿದ್ದು ಓಡ್ ಬರ್ತೀವಿ, ಅಥವಾ ಹಾಟ್ ಆಬ್ಜೆಕ್ಟ್ ಅನ್ನ ಟಚ್ ಮಾಡಿದಾಗ ಸಡನ್ ಕೈ ಹಿಂದಕ್ಕೆ ತಗೊಳ್ತೇವೆ, ಅಥವಾ ಯಾವುದೋ ಒಂದು ನಡೀತಾ ಇರ್ಬೇಕಿದ್ರೆ ನೀಡಲ್ಲೋ ಅಥವಾ ಶಾರ್ಪ್ ಸ್ಟೋನ್ ನಮ್ ಕಾಲಿಗೆ ತಾಗ್ದಾಗ ಸಡನ್ ಅಂತ ಹೇಳಿ ಕಾಲ್ ಮೇಲೆ ಎತ್ ಬಿಡ್ತೀವಿ ಅಲ್ವಾ. ಸೊ these are some of the ಏನು ಸಡನ್ ರೆಸ್ಪಾನ್ಸ್. ನಾವು ಆಲೋಚನೆ ಮಾಡಿ ಕೈಯನ್ನ ಹಿಂದಕ್ಕೆ ತಕೊಳ್ಳಲ್ಲ, ಆಲೋಚನೆ ಮಾಡಿ ಕಾಲನ್ ಮೇಲೆತ್ತಲ್ಲ ಅಲ್ವಾ, ಸಡನ್ ರೆಸ್ಪಾನ್ಸ್. ಈ ರೆಸ್ಪಾನ್ಸ್ ಯಾಕಾಗತ್ತೆ ಅಂತ ಹೇಳಿ ನಮಗೆ ಕ್ಯೂರಿಯಾಸಿಟಿ ಬಂದಿತ್ತು ಯಾವಾಗ ಫಸ್ಟ್ ಕಾನ್ಸೆಪ್ಟ್ ಅನ್ನ ನೋಡುವಾಗ. ಅದಕ್ಕೆ ಆನ್ಸರ್ ನಿಮಗೆ ಸಿಕ್ತು, ದಟ್ ಈಸ್ ಇನ್ ದ ರಿಫ್ಲೆಕ್ಸ್ ಆಕ್ಷನ್ ಕಾನ್ಸೆಪ್ಟ್. ರಿಫ್ಲೆಕ್ಸ್ ಆಕ್ಷನ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಸಡನ್ ರೆಸ್ಪಾನ್ಸ್ ಟು ದಿ ಚೇಂಜಸ್ ಇನ್ ದ ಎನ್ವಿರಾನ್ಮೆಂಟ್ ಅಲ್ವಾ. ಸೊ ಇದನ್ನ ಕಂಟ್ರೋಲ್ ಮಾಡೋರು ಯಾರು ಅಂತಂದ್ರೆ ನ್ಯೂರಾನ್ಸ್ ಮತ್ತೆ ಸ್ಪೈನಲ್ ಕಾರ್ಡ್. ಬ್ರೈನ್ ತನಕ ಇದು ಹೋಗಲ್ಲ, ಬ್ರೈನ್ ತನಕ ಅದು ಮೆಸೇಜ್ ಹೋಗುತ್ತೆ, ಬಟ್ ಕಂಟ್ರೋಲ್ ಮೇನ್ ಆಗಿ ಆಗುವಂತದ್ದು ಫ್ರಮ್ ದ ಸ್ಪೈನಲ್ ಕಾರ್ಡ್. ಇಷ್ಟೆಲ್ಲ ಓದುವಾಗ ನಮಗೆ ಹ್ಯೂಮನ್ ಬ್ರೈನಿನ ಬಗ್ಗೆ ಓದ್ಬೇಕು ಅಂತ ಹೇಳಿ ಆಸೆ ಆಯ್ತು, ಹೌದಾ?
ತುಂಬಾ ಇಂಪಾರ್ಟೆಂಟ್. ಆಲ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ಗೆ ಮೇನ್ ಆಗಿರುವಂತದ್ದು ದಟ್ ಇಸ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಲ್ವಾ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂಡ್ ಪೆರಿಫರಲ್ ನರ್ವಸ್ ಸಿಸ್ಟಮ್ ಇದೆರಡು ಒಟ್ಟಾಗಿ ಈ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅನ್ನ ಮಾಡುತ್ತೆ. ಆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಲ್ಲಿ ಬರುವಂತದ್ದು ಹ್ಯೂಮನ್ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್. ಅದರಲ್ಲೂ ಕೂಡ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಆರ್ಗನ್ ಯಾವುದು ಅಂತ ಕೇಳಿದ್ರೆ ಹ್ಯೂಮನ್ ಬ್ರೈನ್. ಸೊ ವಿ ಸ್ಟಡಿಡ್ ದಿ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಬ್ರೈನ್ ಅಂಡ್ ಅದರಲ್ಲಿ ಬರುವಂತಹ ಪಾರ್ಟ್ಸ್ ಇದು ಫಂಕ್ಷನ್. ಫಾರ್ ಎಕ್ಸಾಂಪಲ್ ಫೋರ್ ಬ್ರೈನ್ ಅಲ್ಲಿ ಏನ್ ಬರುತ್ತೆ, ಮಿಡ್ ಬ್ರೈನ್ ಅಲ್ಲಿ ಏನ್ ಬರುತ್ತೆ, ಹೈಂಡ್ ಬ್ರೈನ್ ಅಲ್ಲಿ ಏನ್ ಬರುತ್ತೆ, ವಾಟ್ ಆರ್ ದ ಪಾರ್ಟ್ಸ್ ಆಫ್ ಫೋರ್ ಬ್ರೈನ್, ಮಿಡ್ ಬ್ರೈನ್ ಅಂಡ್ ಹೈಂಡ್ ಬ್ರೈನ್ ಅಂಡ್ ದೇರ್ ಫಂಕ್ಷನ್ಸ್, ರೈಟ್. ಈ ಎಲ್ಲ ಕಾನ್ಸೆಪ್ಟ್ ಅನ್ನ ವಿ ಸ್ಟಡಿಡ್ ಇನ್ ದ ಕಾನ್ಸೆಪ್ಟ್ ಹ್ಯೂಮನ್ ಬ್ರೈನ್. ಅದಕ್ಕೂ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಬ್ರೈನ್ 5 marks ಕ್ವೆಶನ್. ಅದನ್ನು ಕೂಡ ನೀಟಾಗಿ ಡ್ರಾ ಮಾಡ್ಲಿಕ್ಕೆ ನಾವು ಕಲ್ತಿದ್ದೇವೆ ಅಲ್ವಾ. ಐ ಟ್ರಸ್ಟ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. all of you know the structure of human brain ಅಂತ ಅನ್ಕೊಳ್ತೇನೆ ನಾನು ಅಲ್ವಾ. ಆಮೇಲೆ ಅದರ ಫಂಕ್ಷನ್ಸ್ ಅನ್ನೆಲ್ಲ ನೋಡಿದ್ವಿ, ನರ್ವಸ್ ಟಿಶ್ಯೂ ಅನ್ನ ನೋಡಿದ್ವಿ. ನರ್ವಸ್ ಟಿಶ್ಯೂ ಅದು ಹೇಗೆ ಪ್ರೊಟೆಕ್ಟ್ ಆಗಿರಿಸಿ, ದಿಸ್ ಹ್ಯೂಮನ್ ಬ್ರೈನ್ ಇಟ್ ಇಸ್ ಅ ವೆರಿ ಡೆಲಿಕೇಟ್ ಆರ್ಗನ್ ಅಲ್ವಾ. ಆ ಒಂದು ಡೆಲಿಕೇಟ್ ಆರ್ಗನ್ ಹೇಗೆ ಪ್ರೊಟೆಕ್ಟ್ ಆಗಿದೆ, ಓಕೆ, ಅದೆಲ್ಲದರ ಬಗ್ಗೆ ಸ್ಟಡಿ ಮಾಡಿದ್ವಿ. ಅಂಡ್ ಈ ಹ್ಯೂಮನ್ ಬ್ರೈನ್ ಏನ್ ಮಾಡುತ್ತೆ, ಜಸ್ಟ್ ನಮಗೆ ಇನ್ಫಾರ್ಮೇಶನ್ ಅನ್ನ ಕೊಡುವಂತದ್ದು. ಬಟ್ ಆಕ್ಷನ್ ಆಗ್ಬೇಕು ಅಂತಂದ್ರೆ ದೇರ್ ಶುಡ್ ಬಿ ಮಸಲ್ ಮೂವ್ಮೆಂಟ್. ಜಸ್ಟ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ಗೆ ನರ್ವಸ್ ಸಿಸ್ಟಮ್ ಇದ್ರೆ ಸಾಕಾಗಲ್ಲ, ಅದ್ರ ಜೊತೆ ಕೋಆರ್ಡಿನೇಟೆಡ್ ಮಸಲ್ಸ್ ಕೂಡ ಬೇಕು ನಮ್ಗೆ. ಇಲ್ಲ ಅಂತಿದ್ರೆ ಯಾವುದೇ ಆಕ್ಷನ್ಸ್ ಆಗಲ್ಲ. ಸೊ ಮಸಲ್ ಟಿಶ್ಯೂ ಕೂಡ ಇಲ್ಲಿ ತುಂಬಾ ಮೇಜರ್ ರೋಲ್ ಅನ್ನ ಪ್ಲೇ ಮಾಡತ್ತೆ. ಅದರ ಬಗ್ಗೆನೂ ನಾವು ಸ್ಟಡಿ ಮಾಡಿದ್ವಿ. ಇವಾಗ ನಮಗೆ ಏನ್ ಕ್ವಶನ್ ಬಂತು ಅಂದ್ರೆ, ಎಸ್ ವಿ ನೋ ಅಬೌಟ್ ನರ್ವಸ್ ಸಿಸ್ಟಮ್ ಆರ್ ವಿ ನೋ ಅಬೌಟ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಇನ್ ಹ್ಯೂಮನ್ಸ್, ವಾಟ್ ಅಬೌಟ್ ಪ್ಲಾಂಟ್ಸ್? ನಮ್ ಸುತ್ತಮುತ್ತ ಇರುವಂತ ಗ್ರೀನರಿ ಅಂದ್ರೆ ಪ್ಲಾಂಟ್ಸ್ ಅಲ್ಲಿ ಹೇಗಾಗತ್ತೆ, ಹಾಗಾದ್ರೆ ವೆದರ್ ಪ್ಲಾಂಟ್ಸ್ ಅಲ್ಲೂ ಕೂಡ ನರ್ವಸ್ ಸಿಸ್ಟಮ್ ಅನ್ನುವಂತ ಕಾನ್ಸೆಪ್ಟ್ ಇದೆಯಾ ಅಂತ ನಮಗೆ ಕ್ವಶನ್ ಬಂದಿತ್ತು ಅಲ್ವಾ. ಸೊ ಅದಕ್ಕೆ ಆನ್ಸರ್ ಕೊಟ್ಟಿರುವಂತದ್ದು ಕೋಆರ್ಡಿನೇಷನ್ ಇನ್ ಪ್ಲಾಂಟ್ಸ್ ಕಾನ್ಸೆಪ್ಟ್ ಅಲ್ಲಿ. ಏನ್ ಹೇಳ್ತಾರೆ ಕೋಆರ್ಡಿನೇಷನ್ ಇನ್ ಪ್ಲಾಂಟ್ಸ್ ಅಲ್ಲಿ ಅಂತಂದ್ರೆ, ದೇರ್ ಇಸ್ ನೋ ಸ್ಪೆಷಲೈಸ್ ಸ್ಟ್ರಕ್ಚರ್ ಫಾರ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಇನ್ ಪ್ಲಾಂಟ್ಸ್. ನರ್ವಸ್ ಸಿಸ್ಟಮ್ ಆಗ್ಲಿ ಅಥವಾ ಮಸಲ್ಸ್ ಆಗ್ಲಿ ನ್ಯೂರಾನ್ಸ್ ಆಗ್ಲಿ ಈ ತರದ ಸ್ಪೆಷಲ್ ಸ್ಟ್ರಕ್ಚರ್ಸ್ ಪ್ಲಾಂಟ್ಸ್ ಅಲ್ಲಿ ಇಲ್ಲ. ಹಾಗಾದ್ರೆ ಪ್ಲಾಂಟ್ಸ್ ಅಲ್ಲಿ ಏನಿದೆ ಅಂತಂದ್ರೆ, ಪ್ಲಾಂಟ್ಸ್ ಅಲ್ಲಿ ದಿಸ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಥವಾ ಪ್ಲಾಂಟ್ಸ್ ಅಲ್ಲಿ ಕೋಆರ್ಡಿನೇಷನ್ ಅನ್ನ ಮೇಂಟೈನ್ ಮಾಡುವಂತದ್ದು, ಅದನ್ನ ನೋಡ್ಕೊಳ್ಳುವಂತದ್ದು ಇಟ್ ಈಸ್ hormones which are nothing but chemicals. Here plant hormones anna phytohormones anta ಹೇಳ್ತೇವೆ. Okay, in plant hormones some of the hormones are considered as growth promoter and some are considered as growth inhibitor ಅಲ್ವಾ. ಗ್ರೋತ್ ಅನ್ನ ಪ್ರಮೋಟ್ ಮಾಡ್ಲಿಕ್ಕೆ ಕೆಲವು ಹಾರ್ಮೋನ್ಸ್ ಗಳಿದೆ, ಗ್ರೋತ್ ಆಗ್ಲಿ ಅಂತ ಬಯಸುವವರು ಕೆಲವು ಹಾರ್ಮೋನ್ಸ್ ಗಳಿರ್ತವೆ, ಗ್ರೋತ್ ಆಗೋದೇ ಬೇಡ, ಗ್ರೋತ್ ಸ್ಟಾಪ್ ಆಗ್ಲಿ ಅಂತ ಹೇಳಿ ಬಯಸುವವರು ಇನ್ನು ಕೆಲವು ಹಾರ್ಮೋನ್ಸ್ಗಳು, ಇನ್ನು ಕೆಲವು ಕೆಮಿಕಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಪ್ಲಾಂಟ್. ನಮ್ಮಲ್ಲೂ ಕೂಡ ಹಾಗೆ ಅಲ್ವಾ. ಕೆಲವೊಬ್ರು ಏನ್ ಹೇಳ್ತಾರೆ, ಓಕೆ ಇವಳು ಓದ್ಲಿ, ಯಶಸ್ವಿ ಆಗ್ಲಿ, ಇವಳಿಗೆ ಸಕ್ಸಸ್ ಸಿಗ್ಲಿ ಅಂತ ಹೇಳಿ ಬಯಸುವವರು ಕೂಡ ಇರ್ತಾರೆ ಸಮಾಜದಲ್ಲಿ. ಇನ್ನು ಬೇಡಪ್ಪ ಇವಳಿಗೆ ಸಿಗೋದೇ ಬೇಡ, ಇವನಿಗೆ ಸಿಗೋದೇ ಬೇಡ, ಇವನಿಗೆ ಸಕ್ಸಸ್ ಸಿಗೋದೇ ಬೇಡ ಅಂತ ಹೇಳಿ ನೆಗೆಟಿವ್ ಆಗಿ ಮಾತಾಡೋರು ಕೂಡ ಇರ್ತಾರೆ ಅಲ್ವಾ. ಎರಡು ಎಲ್ಲದರಲ್ಲೂ ಕೂಡ ನೀವು ಯಾವುದೇ ಕಾನ್ಸೆಪ್ಟ್ ತಕೊಳ್ಳಿ ಅಥವಾ ನಮ್ಮ ಜೀವನ ತಕೊಳ್ಳಿ, ಎಲ್ಲೇ ಹೋಗ್ಲಿ ಎರಡು ತರ ಇದ್ದೇ ಇರ್ತದೆ. ಒಂದು ಪಾಸಿಟಿವ್ ವೇ, ಇನ್ನೊಂದು ನೆಗೆಟಿವ್. ನಾವು ಯಾವ್ದನ್ನ ಆಪ್ಟ್ ಮಾಡ್ತೇವೆ ಅನ್ನೋದ್ರ ಮೇಲೆ ನಮ್ಮ ಜೀವನ ನಿಂತಿದೆ. ನಾವು ಪಾಸಿಟಿವ್ ಆಟಿಟ್ಯೂಡ್ ಅನ್ನ ಅಥವಾ ಒಂದು ಪಾಸಿಟಿವ್ ಲೈಫ್ ಸ್ಟೈಲ್ ಅನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ಯಶಸ್ವಿ ಸಿಗ್ಲಿಕ್ಕೆ ಸಾಧ್ಯ. ನೆಗೆಟಿವ್ ಲೈಫ್ ಸ್ಟೈಲ್ ಅಥವಾ ನೆಗೆಟಿವಿಟಿಯನ್ನ ತುಂಬಿಕೊಂಡಿದ್ರೆ ನಮ್ಗೆ ಮೇಲ್ ಹೋಗಕ್ ಸಾಧ್ಯ ಇಲ್ಲ. ಹಾಗೆಯೇ ಪ್ಲಾಂಟ್ಸ್ ಅಲ್ಲೂ ಕೂಡ ಏನಾಗತ್ತೆ ಅಂತಂದ್ರೆ, ಪ್ರಮೋಟ್ ಮಾಡುವವರು ಇದ್ದಾರೆ, ಇನ್ಹಿಬಿಟ್ ಮಾಡುವವರು ಸಹ ಇದ್ದಾರೆ. ಆದ್ರೆ ಪ್ರಮೋಟ್ ಮಾಡುವವರು ಸ್ವಲ್ಪ ಜಾಸ್ತಿನೇ ಇದ್ದಾರೆ ಹಾರ್ಮೋನ್ಗಳು. ಆದ ಕಾರಣ ಪ್ಲಾಂಟ್ಸ್ ಅಲ್ಲಿ ಪ್ರಾಪರ್ ಗ್ರೋತ್ ಆಗತ್ತೆ. ಹಾಗಂತ ಹೇಳಿ ಬರೀ ಜಸ್ಟ್ ಗ್ರೋತ್ ಆಗ್ತಾ ಇದ್ರೆ ಪ್ಲಾಂಟ್ ಗಳಿಗೆ ಡೆತ್ ಅನ್ನೋ ಕಾನ್ಸೆಪ್ಟ್ ಇರ್ತಿರ್ಲಿಲ್ವೋ ಏನೋ, ಅಥವಾ ಪ್ಲಾಂಟ್ಸ್ ಅಲ್ಲಿ ಎಲೆಗಳು ಉದುರೋಗುವಂತ ಕಾನ್ಸೆಪ್ಟ್ ಇರ್ತಿರ್ಲಿಲ್ವೋ ಏನೋ. ಅದೆಲ್ಲ ಬೇಕು ಅಂತ ಹೇಳಿನೇ ಸ್ವಲ್ಪ ಅಮೌಂಟ್ ಅಲ್ಲಿ ಇನ್ಹಿಬಿಟರ್ಸ್ ಗಳು ಕೂಡ ಇದ್ದಾರೆ. ಓಕೆ, ಸೊ ಅವುಗಳನ್ನ ಫೈಟೋ ಹಾರ್ಮೋನ್ಸ್, ಗ್ರೋತ್ ಪ್ರಮೋಟರ್ಸ್ ಅಂಡ್ ಗ್ರೋತ್ ಇನ್ಹಿಬಿಟರ್ಸ್ ಟುಗೆದರ್ ಕಾಲ್ಡ್ ಆಸ್ ಗ್ರೋತ್ ರೆಗ್ಯುಲೇಟರ್ಸ್ ಆರ್ ಫೈಟೋ ಹಾರ್ಮೋನ್ಸ್ ಆರ್ ಪ್ಲಾಂಟ್ ಹಾರ್ಮೋನ್ಸ್ ಅಂತ ಹೇಳಿ. ಓಕೆ, ಆನಿಮಲ್ಸ್ ಅಲ್ಲಿ ಆ ತರ ಸ್ಪೆಷಲ್ ನೇಮ್ ಏನು ಇಲ್ಲ, ಜಸ್ಟ್ ಹಾರ್ಮೋನ್ಸ್ ಇನ್ ದ ಆನಿಮಲ್ಸ್. ಬೇರೆ ಬೇರೆ ಹಾರ್ಮೋನ್ಸ್ ಗಳು ಏನು, ಸಿ ನಮ್ಮ ಎಲ್ಲ
ಮೂವ್ಮೆಂಟ್ ಅನ್ನ ಅಥವಾ ನಮ್ಮ ಆಕ್ಷನ್ಸ್ ಅನ್ನ ಕಂಟ್ರೋಲ್ ಮಾಡುವಂತದ್ದು ಹ್ಯೂಮನ್ ಬ್ರೈನ್ ಆಗಿರ್ಬೋದು. ಆದ್ರೆ ಹ್ಯೂಮನ್ ಬ್ರೈನಿಗೂ ಕೂಡ ಈ ತರ ಏನು ಗ್ರೋತ್ಗೆ ಹೆಲ್ಪ್ ಮಾಡುವಂತದ್ದು ಅಥವಾ ಹ್ಯೂಮನ್ ಬ್ರೈನಿನ ಬೇರೆ ಬೇರೆ ಫಂಕ್ಷನ್ಸ್ ಗಳಿಗೆ ಹೆಲ್ಪ್ ಮಾಡುವಂತದ್ದು ಇಟ್ ಈಸ್ ಹಾರ್ಮೋನ್. ಸೊ ನರ್ವಸ್ ಸಿಸ್ಟಮ್ ಅಂಡ್ ಹಾರ್ಮೋನ್ಸ್ ಟುಗೆದರ್ ದೇ ಫಂಕ್ಷನ್, ಒಟ್ಟೊಟ್ಟಿಗೆ ಫಂಕ್ಷನ್ ಮಾಡಿಕೊಂಡು ಈ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಇನ್ ಆನಿಮಲ್ಸ್ ಅನ್ನ ಅಚೀವ್ ಮಾಡುವಂತದ್ದು. ಪ್ಲಾಂಟ್ಸ್ ಅಲ್ಲಿ ಇಟ್ ಈಸ್ ಓನ್ಲಿ ಹಾರ್ಮೋನ್ಸ್. ಓಕೆ, ಪ್ಲಾಂಟ್ಸ್ ಅಲ್ಲಿ ಓನ್ಲಿ ಹಾರ್ಮೋನ್ಸ್ ಆರ್ ರೆಸ್ಪಾನ್ಸಿಬಲ್, ಬಟ್ ಆನಿಮಲ್ಸ್ ಅಲ್ಲಿ ಹಾರ್ಮೋನ್ಸ್ ಅಲಾಂಗ್ ವಿತ್ ನರ್ವಸ್ ಸಿಸ್ಟಮ್ ಓಕೆ ಈ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅನ್ನ ಅಚೀವ್ ಮಾಡ್ತಾರೆ. ಅಂಡ್ ಮಸಲ್ ಟಿಶ್ಯೂ ಕೂಡ ಅದಕ್ಕೆ ಬೇಕಾಗಿರುತ್ತೆ. ಸೊ ಇದು ಒಂದು ಸಣ್ಣಕ್ಕೆ ನಾವು ಗ್ಲಾನ್ಸ್ ಮಾಡಿರುವಂತದ್ದು ಅಲ್ವಾ. ಈ ಚಾಪ್ಟರ್ ಅಲ್ಲಿ ಏನೆಲ್ಲ ಸ್ಟಡಿ ಮಾಡಿದ್ವಿ ಅಂತ ಹೇಳಿ ಜಸ್ಟ್ ಗ್ಲಾನ್ಸ್ ಮಾಡಿದ್ವಿ, ಜಸ್ಟ್ ನಾವು ರೀಕಾಲ್ ಮಾಡಿದ್ವಿ, ಮೆಮೊರೈಸ್ ಮಾಡಿದ್ವಿ ಅಲ್ವಾ. ಐ ವಿಲ್ ಗಿವ್ ಯು 10 seconds, ಬೇರೆ ನಿಮಗೆ ಏನೆಲ್ಲ ಕಾನ್ಸೆಪ್ಟ್ಸ್ ಇದೆಯೋ ಅದನ್ನ ಜಸ್ಟ್ ರೀಕಾಲ್ ಮಾಡ್ತಾ ಹೋಗಿ, ಅಥವಾ ನಾನು ಹೇಳಿದ್ದನ್ನೇ ಮತ್ತೆ ಪುನಃ ನಿಮ್ಮ ಮೈಂಡ್ ಅಲ್ಲಿ ರೀಕಾಲ್ ಮಾಡಿ. ಐ ವಿಲ್ ಗಿವ್ ಯು ಜಸ್ಟ್ 10 seconds. ಓಕೆ, ಎಸ್. ಇದಾದ ನಂತರ ಲೆಟ್ ಅಸ್ ಸಾಲ್ವ್ ಸಮ್ ಆಫ್ ದ ಕ್ವೆಶನ್ಸ್. ಈ ಚಾಪ್ಟರ್ ಇಂದ ಆಲ್ರೆಡಿ ಎಕ್ಸಾಮಿಗೆ ಬಂದಿರತಕ್ಕಂತ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡೋಣ ಫಸ್ಟ್. ಓಕೆ, ಆ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡಿದ್ರೆ ವಿಲ್ ಗೆಟ್ ಅನ್ ಐಡಿಯಾ ಯಾವ ತರ ಕ್ವೆಶನ್ಸ್ ಬರುತ್ತೆ ಅಂತ ಹೇಳಿ ನಮಗೆ ಐಡಿಯಾ ಸಿಗತ್ತೆ, ರೈಟ್. ಸೊ ಇದು ಒಂದು 10 seconds ಆದ ನಂತರ ನಾನು ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ರೆಡಿ ಆಗ್ತೇನೆ. ಓಕೆ, ಎಸ್. Are you ready? Yes, let us solve the questions. So first let us start from 1 mark question. Okay, 1 markಗೆ ಇಸಿ 1 mark question ಅವರು ನಿಮಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿ ಕೇಳಬಹುದು, ಅಥವಾ ಆಪ್ಷನ್ಸ್ ಕೊಟ್ಟು ಕೇಳಬಹುದು, ಅಥವಾ ಡಿಫೈನ್ ಅಂತಾನು ಕೇಳಬಹುದು. ಓಕೆ, ಯಾವ ತರ ಕೊಟ್ಟರು ಕೂಡ ನಿಮಗೆ ಬರೀಲಿಕ್ಕೆ ನಿಮಗೆ ಗೊತ್ತಿರಬೇಕು. ಫಸ್ಟ್ ಕ್ವೆಶ್ಚನ್, ದ ಪ್ಲಾಂಟ್ ಹಾರ್ಮೋನ್ ವಿಚ್ ಕಾಸಸ್ ವಿಲ್ಟಿಂಗ್ ಆಫ್ ಲೀವ್ಸ್. ಸೊ ವಿಲ್ಟಿಂಗ್ ಅಂದ್ರೆ ಏನು? ಇಟ್ ಇಸ್ ನಥಿಂಗ್ ಬಟ್ ಉದುರು ಹೋಗೋದು. ಅಂದ್ರೆ ಹಿಯರ್ ಇನ್ಹಿಬಿಟ್ ಆಗ್ತಾ ಇದೆ, ಪ್ಲಾಂಟ್ ಗ್ರೋತ್ ಇಸ್ ಇನ್ಹಿಬಿಟೆಡ್ ಅಲ್ವಾ. ಸೊ ಹಾಗಾದ್ರೆ ಔಟ್ ಆಫ್ 4 ಹಾರ್ಮೋನ್ ಸೈಟೋಕೈನಿನ್, ಆಕ್ಸಿನ್, ಆಬ್ಸಿಸಿಕ್ ಆಸಿಡ್ ಮತ್ತು ಗಿಬ್ಬರ್ಲಿನ್ಸ್ ಅಲ್ಲಿ ಯಾವುದು ಗ್ರೋತ್ ಅನ್ನ ಇನ್ಹಿಬಿಟ್ ಮಾಡ್ತದೆ ಅಂತ ಕೇಳಿದ್ರೆ, ಸಿ ಸೈಟೋಕೈನಿನ್. ಇಲ್ಲಿ ಏನ್ ನೇಮ್ ಏನ್ ಹೇಳ್ತದೆ ಅಂತಂದ್ರೆ, ಸೈಟೋ ಮೀನ್ಸ್ ಇಟ್ ಇಸ್ ಸೆಲ್, ಕೈನಿನ್ ಮೀನ್ಸ್ ಬ್ರೇಕ್ ಮಾಡುವಂಥದ್ದು. ಸೊ ದಿಸ್ ಸೈಟೋಕೈನಿನ್ ಹೆಲ್ಪ್ಸ್ ಇನ್ ದಿ ಸೆಲ್ ಡಿವಿಷನ್. ಸೊ ಸೆಲ್ ಡಿವಿಷನ್ ಆಯ್ತು ಅಂತಂದ್ರೆ ಅಲ್ಲಿ ಗ್ರೋತ್ ಆಯ್ತು. ಸೊ ದಿಸ್ ಏನು ಹಾರ್ಮೋನ್ ಹೆಲ್ಪ್ಸ್ ಇನ್ ದಿ ಗ್ರೋತ್. ಓಕೆ, ನೆಕ್ಸ್ಟ್ ಆಕ್ಸಿನ್. ಆಕ್ಸಿನ್ very very important hormone which is responsible for the growth. Okay, next ಗಿಬ್ಬರ್ಲಿನ್ಸ್ ಅನ್ನ ನೋಡುವಾಗ, ದಿಸ್ ಗಿಬ್ಬರ್ಲಿನ್ಸ್ ಹೆಲ್ಪ್ಸ್ ಇನ್ ದಿ ಸ್ಟೆಮ್ ಇಲಾಂಗೇಶನ್ ಅಲ್ವಾ. ಸ್ಟೆಮ್ ಇಲಾಂಗೇಶನ್ ಗೆ ಹೆಲ್ಪ್ ಮಾಡುವಂತದ್ದು ಗಿಬ್ಬರ್ಲಿನ್ಸ್. ಸ್ಟೆಮ್ ಇಲಾಂಗೇಶನ್ ರೆಫರ್ಸ್ ಟು ಒನ್ಸ್ ಅಗೇನ್ ಇಟ್ ಇಸ್ ಗ್ರೋತ್. ಆದ್ರೆ ಆಬ್ಸಿಸಿಕ್ ಆಸಿಡ್ ಏನ್ ಮಾಡ್ತದೆ? ಇನ್ಹಿಬಿಟ್ಸ್ ದಿ ಗ್ರೋತ್, ಅಂದ್ರೆ ಗ್ರೋತ್ ಆಗೋದನ್ನ ತಡೆಯತ್ತೆ ಅಥವಾ ಸ್ಟಾಪ್ ಮಾಡ್ಲಿಕ್ಕೆ ಟ್ರೈ ಮಾಡತ್ತೆ. ಓಕೆ, ಈ ಸೀಡ್ಗಳು ಬಡ್ಗಳು ಡಾರ್ಮೆಂಟ್ ಸ್ಟೇಜಿಗೆ ಹೋಗೋದಕ್ಕೆ ಇಂಡ್ಯೂಸ್ ಮಾಡತ್ತೆ. ಸೊ ಆಬ್ಸಿಸಿಕ್ ಆಸಿಡ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿ ವಿಲ್ಟಿಂಗ್ ಆಫ್ ಲೀವ್ಸ್. ಸೊ ರೈಟ್ ಆನ್ಸರ್ ಆಪ್ಷನ್ ಸಿ, abscisic acid. Option C, abscisic acid is the right answer. Okay na? So next question, which part of the brain maintains posture and equilibrium of the body? ಬಾಡಿಯ ಈಕ್ವಿಲಿಬ್ರಿಯಂ ಮತ್ತು ಪ್ರಾಪರ್ ಪೋಸ್ಚರ್ ಅನ್ನ ಮೇಂಟೈನ್ ಮಾಡುವಂತಹ ಬ್ರೈನಿನ ಪಾರ್ಟ್ ಯಾವುದು? ಸೊ ಫೋರ್ ಬ್ರೈನ್, ಮಿಡ್ ಬ್ರೈನ್ ಅಂಡ್ ಹೈಂಡ್ ಬ್ರೈನ್. ಫೋರ್ ಬ್ರೈನ್ ಅಲ್ಲಿ ಇಟ್ ಇಸ್ ಸೆರೆಬ್ರಮ್, ರೈಟ್? ಫೋರ್ ಬ್ರೈನ್, ಮಿಡ್ ಬ್ರೈನ್, ಫೋರ್ ಬ್ರೈನ್, ನೆಕ್ಸ್ಟ್ ಇಟ್ ಇಸ್ ಮಿಡ್ ಬ್ರೈನ್, ನೆಕ್ಸ್ಟ್ ಹೈಂಡ್ ಬ್ರೈನ್. ಸೊ ಫೋರ್ ಬ್ರೈನ್ ಅಲ್ಲಿ ಬರುವಂತದ್ದು ಯಾವುದು ಪಾರ್ಟ್? ಫೋರ್ ಬ್ರೈನ್ ಅಲ್ಲಿ ಸೆರೆಬ್ರಮ್. ಮಿಡ್ ಬ್ರೈನ್ ಅಲ್ಲಿ ಯಾವುದು ಬರ್ತದೆ? ಇಟ್ ಇಸ್ ಅ ಸ್ಮಾಲ್ ಪೋರ್ಷನ್ ವಿಚ್ ಕನೆಕ್ಟ್ಸ್ ಫೋರ್ ಬ್ರೈನ್ ಅಂಡ್ ಹೈಂಡ್ ಬ್ರೈನ್. ಹೈಂಡ್ ಬ್ರೈನ್ ಅಲ್ಲಿ ನಿಮಗೆ ಗೊತ್ತಿದೆ ಯಾವುದು? ಸೆರೆಬೆಲ್ಲಮ್, ಪಾನ್ಸ್ ಮತ್ತು ಮೆಡುಲಾ ಆಬ್ಲಂಗೇಟ ಬರುತ್ತೆ ಅಲ್ವಾ. ಸೊ ಇವಾಗ
ಬಾಡಿ ಪೋಸ್ಚರ್ ಅನ್ನ ಮತ್ತೆ ಇಕ್ವಿಲಿಬ್ರಿಯಂ ಮಾಡೋದು ಯಾವುದು ಅಂತಂದ್ರೆ ಇಟ್ ಇಸ್ ಅ ಪಾರ್ಟ್ ಆಫ್ ಹೈಂಡ್ ಬ್ರೈನ್. ಅದರ ಹೆಸರು ಯಾವುದು ಅಂತ ಕೇಳಿದ್ರೆ ಇಟ್ ಇಸ್ ಸೆರೆಬೆಲ್ಲಮ್. ಸೊ ಸೆರೆಬೆಲ್ಲಮ್ controls this function. Okay, yes. Moving on to the next question, define synapse. Synapse andre ಏನು? Synapse andre ಏನು? Where you heard this word? ಎಲ್ಲಿ ಕೇಳಿರ್ತೀರಾ ಈ ವರ್ಡ್ ಅನ್ನ ಅಂತ ಕೇಳಿದ್ರೆ while studying about neurons. ನ್ಯೂರಾನ್ಸ್ ಅನ್ನ ಸ್ಟಡಿ ಮಾಡಬೇಕಿದ್ರೆ ಈ ವರ್ಡ್ ಅನ್ನ ಕೇಳಿದಿರಿ. ಎಲ್ಲಿ? See, this synapse is the gap or junction. So, ಯಾವುದರ ನಡುವಿನ junction ಇದು? Gap or junction between two adjacent neuron. ಎರಡು adjacent neuron ನ ನಡುವೆ ಇರುವಂತಹ ಗ್ಯಾಪ್ ಅನ್ನ ಅಥವಾ ಜಂಕ್ಷನ್ ಅನ್ನ ಏನು ಅಂತ ಹೇಳ್ತೇವೆ ಅಂದ್ರೆ ಸಿನಾಪ್ಸ್ ಅಂತ ಹೇಳ್ತೇವೆ. So define synapse. What do you mean by synapse anta helidre? It is a gap or junction between two adjacent neuron. ಎರಡು ಹತ್ರ ಹತ್ರ ಇರುವಂತಹ ನ್ಯೂರಾನ್ಸ್ ನ ಮಧ್ಯೆ ಇರುವಂತಹ ಗ್ಯಾಪ್ ಅನ್ನೇ ಸಿನಾಪ್ಸ್ ಅಂತ ಹೇಳ್ತೇವೆ. ಸೊ ಈ ಸಿನಾಪ್ಸ್ ಅಲ್ಲಿ ಇನ್ಫಾರ್ಮೇಶನ್ ಗಳು ಪಾಸ್ ಆಗುವಂತದ್ದು ಇನ್ ದ ಫಾರ್ಮ್ ಆಫ್ ಕೆಮಿಕಲ್ಸ್. ನ್ಯೂರಾನ್ಸ್ ಅಲ್ಲಿ ಇನ್ಫಾರ್ಮೇಶನ್ ಹೇಗೆ ಪಾಸ್ ಆಗತ್ತೆ ಅಂತಂದ್ರೆ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಕ್ ಇಂಪಲ್ಸ್. ನ್ಯೂರಾನ್ಸಿನ ಒಳಗಡೆ ಎಲೆಕ್ಟ್ರಿಕ್ ಇಂಪಲ್ಸಿನ ಫಾರ್ಮ್ ಅಲ್ಲಿ ಮೆಸೇಜ್ ಪಾಸ್ ಆಗತ್ತೆ. whereas in the synapse or in the junction between the adjacent neuron ಮೆಸೇಜ್ ಅಥವಾ ಇನ್ಫಾರ್ಮೇಶನ್ ಪಾಸ್ ಆಗೋದು ಯಾವ ಫಾರ್ಮ್ ಅಲ್ಲಿ ಅಂತ ಕೇಳಿದ್ರೆ ಕೆಮಿಕಲ್ಸ್ ನ ಫಾರ್ಮ್ ಅಲ್ಲಿ, ಕೆಮಿಕಲ್ಸ್ ಗಳ ರೂಪದಲ್ಲಿ. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶನ್, ನೇಮ್ ಒನ್ ಹಾರ್ಮೋನ್ ಫೌಂಡ್ ಓನ್ಲಿ ಇನ್ ಮೇಲ್. ಮೇಲಲ್ಲಿ ಮಾತ್ರ ಕಾಣಲಿಕ್ಕೆ ಸಿಗುವಂತಹ ಒಂದು ಹಾರ್ಮೋನ್ ಯಾವುದು ಹೇಳಿ? ಹೇಳ್ತೀರಾ ಯಾರಾದ್ರೂ ಹೇಳ್ತೀರಾ? ಎಸ್, ಇಟ್ ಇಸ್ ಟೆಸ್ಟೋಸ್ಟಿರಾನ್. ಟೆಸ್ಟೋಸ್ಟಿರಾನ್ ಫೌಂಡ್ ಓನ್ಲಿ ಇನ್ ಮೇಲ್. ನೆಕ್ಸ್ಟ್, write the function of gustatory receptors and olfactory receptors. ನಿಮಗೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಲ್ಲಿ ಫಸ್ಟ್ ಪೇಜ್ ಅಲ್ಲಿ ಬರುವಂತ ಕಾನ್ಸೆಪ್ಟ್ ಇದು, ರಿಸೆಪ್ಟರ್ಸ್. ವಾಟ್ ಇಸ್ ದ ಫಂಕ್ಷನ್ ಆಫ್ ರಿಸೆಪ್ಟರ್ಸ್? ರಿಸೆಪ್ಟರ್ಸ್ ರಿಸೀವ್ಸ್ ದ ಇನ್ಫಾರ್ಮೇಶನ್. ಇಟ್ ಇಸ್ ಜಸ್ಟ್ ಲೈಕ್ ಆಂಟೆನಾ. ನಿಮ್ಮ ಮನೆಯಲ್ಲಿ ಟಿವಿ ಎಲ್ಲ ರನ್ ಆಗ್ಬೇಕು ಅಥವಾ ನಿಮಗೆ ಪ್ರಾಪರ್ ಇಂಟರ್ನೆಟ್ ಕನೆಕ್ಷನ್ ವೈಫೈ ಎಲ್ಲ ಇರಬೇಕು ಅಂತಂದ್ರೆ ಒಂದು ರಿಸೀವರ್ ಅನ್ನ ಹಾಕಿರ್ತಾರೆ, ಹೌದಾ? ಆ ರಿಸೀವರ್ ಇಲ್ಲ ಅಂತಂದ್ರೆ ಏನು ವರ್ಕೇ ಆಗಲ್ಲ, ಏನ್ ಇಂಟರ್ನೆಟ್ ಸಿಗಲ್ಲ, ನಮಗೆ ಯಾವ ಟಿವಿನೂ ವರ್ಕ್ ಆಗಲ್ಲ. ಸೊ ರಿಸೀವರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. So even in the human body, receivers are very very important. ಎಲ್ಲಿರುತ್ತೆ ಈ ರಿಸೀವರ್ಸ್ ಅಂತ ಕೇಳಿದ್ರೆ ಇನ್ ದ ಸೆನ್ಸರಿ ಆರ್ಗನ್ಸ್. ಯಾವುದೆಲ್ಲ ಸೆನ್ಸರಿ ಆರ್ಗನ್? ಐ, ಇಯರ್, ನೋಸ್, ಟಂಗ್ ಅಂಡ್ ಸ್ಕಿನ್. ಇದೈದು ಸೆನ್ಸರಿ ಆರ್ಗನ್ಸ್ ಅಂತ ಹೇಳ್ತೇವೆ. ಈ ಸೆನ್ಸರಿ ಆರ್ಗನ್ಸ್ ಅಲ್ಲಿ ರಿಸೆಪ್ಟರ್ಸ್ ಆರ್ ಪ್ರೆಸೆಂಟ್ ಅಂಡ್ ದೀಸ್ ರಿಸೆಪ್ಟರ್ಸ್ ರಿಸೀವ್ಸ್ ದ ಸಿಗ್ನಲ್ ಆರ್ ರಿಸೀವ್ಸ್ ದ ಇನ್ಫಾರ್ಮೇಶನ್. ಸೊ ಇವಾಗ ಫಂಕ್ಷನ್ ಆಫ್ ಗಸ್ಟೇಟರಿ ರಿಸೆಪ್ಟರ್ಸ್. ಗಸ್ಟೇಟರಿ ರಿಸೆಪ್ಟರ್ ನ ಫಂಕ್ಷನ್ ಏನು ಅಂತಂದ್ರೆ, ಸೊ ಈ ಗಸ್ಟೇಟರಿ ರಿಸೆಪ್ಟರ್ ಇದು ಡಿಟೆಕ್ಟ್ಸ್, ಗಸ್ಟೇಟರಿ ರಿಸೆಪ್ಟರ್ಸ್ ಡಿಟೆಕ್ಟ್ಸ್ ಟೇಸ್ಟ್. ಸೊ ಟೇಸ್ಟ್ ಅನ್ನ ಡಿಟೆಕ್ಟ್ ಮಾಡಬೇಕು ಅಂತಂದ್ರೆ ಈ ರಿಸೆಪ್ಟರ್ಸ್ ಎಲ್ಲಿರುತ್ತೆ, ಯಾವ ಸೆನ್ಸರಿ ಆರ್ಗನ್ ಅಲ್ಲಿ ಇರುತ್ತೆ ಅಂತ ಕೇಳಿದ್ರೆ ಇಟ್ ಇಸ್ ಇನ್ ದ ಟಂಗ್. ನೆಕ್ಸ್ಟ್, olfactory receptor. What is the function of olfactory receptor? This olfactory receptors detects ಏನು? ಸ್ಮೆಲ್. ಸ್ಮೆಲ್ ಅನ್ನ ಡಿಟೆಕ್ಟ್ ಮಾಡುವಂತದ್ದು olfactory receptor. ಹಾಗಾದ್ರೆ olfactory receptors ಎಲ್ಲಿರುತ್ತೆ? ನಮ್ಮ ಮೂಗಿನಲ್ಲಿ, ನಮ್ಮ ನೋಸ್ ರೀಜನ್ ಅಲ್ಲಿ ದಿಸ್ olfactory receptors ಇರುತ್ತೆ. ಡ್ಯೂ ಟು ದ ಪ್ರೆಸೆನ್ಸ್ ಆಫ್ olfactory receptors ನಮಗೆ ಸ್ಮೆಲ್ ಅನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಆಗತ್ತೆ, ಸ್ಮೆಲ್ ಅನ್ನ ಡಿಟೆಕ್ಟ್ ಮಾಡ್ಲಿಕ್ಕೆ ಆಗತ್ತೆ. ಗುಡ್ ಸ್ಮೆಲ್, ಬ್ಯಾಡ್ ಸ್ಮೆಲ್ ಅಂತ ಎಲ್ಲ ನಾವು ಹೇಳ್ತೀವಲ್ವಾ. ಸೊ ಇವತ್ತು ನೀವು ಸ್ಕೂಲ್ ಬಿಟ್ಟು ಮನೆಗೆ ಬಂದ ತಕ್ಷಣ ಏನಾಯ್ತು, ಅಮ್ಮ ಅಡಿಗೆ ಮನೆಯಲ್ಲಿ ಚೆನ್ನಾಗಿ ಅಡಿಗೆ ಮಾಡ್ತಾ ಇದ್ರು, ಆ ಸ್ಮೆಲ್ ನಿಮಗೆ ಹೊರಗೆ ರೋಡ್ ತನಕ ಘಮ್ ಅಂತ ಪರಿಮಳ ಬರ್ತಿತ್ತು. ದಟ್ ಈಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ olfactory receptors ಇನ್ ಯುವರ್ ನೋಸ್. ಮೂಗ್ನಲ್ಲಿ olfactory receptors ಇರುವ ಕಾರಣ ನಿಮಗೆ ಏನಾಯ್ತು, ಆ ಸ್ಮೆಲ್ ಅನ್ನ ಡಿಟೆಕ್ಟ್ ಮಾಡ್ಲಿಕ್ಕೆ ಆಯ್ತು. ಓಕೆ, ಆ ಅಮ್ಮ ಮಾಡಿಟ್ಟ ಅಡಿಗೆಯನ್ನ, ರುಚಿಯಾದ ಅಡಿಗೆಯನ್ನ ರುಚಿಯಾಗಿ ಮಾಡಿ ನೀವು ತಿಂದ್ರಿ ಅಲ್ವಾ, ಆ ತಿಂದಾಗ
ಆ ಉಪ್ಪು ಹುಳಿ ಖಾರ ಎಲ್ಲವೂ ಕೂಡ ನಿಮಗೆ ಅಷ್ಟು ಚೆನ್ನಾಗಿ ಐಡೆಂಟಿಫೈ ಮಾಡ್ಲಿಕ್ಕೆ ಆಯ್ತು, ಅಷ್ಟು ಇಷ್ಟ ಆಯ್ತು ನಿಮಗೆ. ದಟ್ ಈಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಗಸ್ಟೇಟರಿ ರಿಸೆಪ್ಟರ್. ನಿಮ್ಮ ನಾಲ್ಗೆಯಲ್ಲಿರುವಂತಹ ಗಸ್ಟೇಟರಿ ರಿಸೆಪ್ಟರ್ ಆ ಟೇಸ್ಟ್ ಅನ್ನ ಐಡೆಂಟಿಫೈ ಮಾಡಿತು. ಓಕೆನಾ? ಎಸ್. ವಾಟ್ ಆರ್ ಫೈಟೋ ಹಾರ್ಮೋನ್ಸ್? ಫೈಟೋ ಹಾರ್ಮೋನ್ಸ್ ಅಂದ್ರೆ ಏನು? ಸಿ, ಫೈಟೋ ಹಾರ್ಮೋನ್ಸ್ ಆರ್ ನಥಿಂಗ್ ಬಟ್ ಪ್ಲಾಂಟ್ ಹಾರ್ಮೋನ್ಸ್. ಪ್ಲಾಂಟ್ ಹಾರ್ಮೋನ್ಸ್ ಗಳಿಗೆ ಇನ್ನೊಂದು ಹೆಸರು, ಇಟ್ ಈಸ್ ಫೈಟೋ ಹಾರ್ಮೋನ್ಸ್. ಫೈಟೋ ಹಾರ್ಮೋನ್ಸ್ ಆರ್ ದ ಹಾರ್ಮೋನ್ಸ್ or the chemicals present in the plant which helps in the control and coordination of the plant. Okay, phytohormones galu andre just it is a plant hormone. Plants alli control and coordination anna nodಕೊಳ್ಳುವಂತದ್ದು plant hormones galu. Hormones are nothing but chemical compounds. Okay na? Yes. Next question. Write the difference between nastic and tropic movements. So movement ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಮೂವ್ಮೆಂಟ್ ಅಂದ್ರೆ ಚಲನೆ ಅಲ್ವಾ? ಸೊ ಎರಡು ತರದ ಚಲನೆ ಇದೆ, ನಾಸ್ಟಿಕ್ ಮೂವ್ಮೆಂಟ್ ಅಂಡ್ ಟ್ರೋಪಿಕ್ ಮೂವ್ಮೆಂಟ್. ವೇರ್ ಯು ಕ್ಯಾನ್ ಅಬ್ಸರ್ವ್ ದಿಸ್ ಟೈಪ್ ಆಫ್ ಮೂವ್ಮೆಂಟ್? ಯಾವ್ದು ಅನಿಮಲ್ಸ್ ಅಲ್ಲಿ ಅಬ್ಸರ್ವ್ ಮಾಡ್ಲಿಕ್ಕೆ ಸಿಗತ್ತಾ, ನಿಮಗೆ ಪ್ಲಾಂಟ್ಸ್ ಅಲ್ಲಿ ಅಬ್ಸರ್ವ್ ಮಾಡ್ಲಿಕ್ಕೆ ಸಿಗತ್ತಾ ಅಂತಂದ್ರೆ, ದೀಸ್ ಟೈಪ್ ಆಫ್ ಮೂವ್ಮೆಂಟ್ಸ್ ಯು ಕ್ಯಾನ್ ಅಬ್ಸರ್ವ್ ಇನ್ ಪ್ಲಾಂಟ್ಸ್. ಪ್ಲಾಂಟ್ಸ್ ಅಲ್ಲಿ ಈ ತರದ ಮೂವ್ಮೆಂಟ್ ಅನ್ನ ಅಬ್ಸರ್ವ್ ಮಾಡಬಹುದು. ಹಾಗಾದ್ರೆ ವಾಟ್ ಇಸ್ ದ ಡಿಫರೆನ್ಸ್? ನಾಸ್ಟಿಕ್ ಮೂವ್ಮೆಂಟ್ ಅಂದ್ರೆ ಏನು, ಟ್ರಾಪಿಕ್ ಮೂವ್ಮೆಂಟ್ ಅಂದ್ರೆ ಏನು ಅಂತ ಕೇಳಿದ್ರೆ, ಸಿ ಫಸ್ಟ್ ಒನ್ ನಾಸ್ಟಿಕ್ ಮೂವ್ಮೆಂಟ್ ಅಲ್ಲಿ ದಿಸ್ ಮೂವ್ಮೆಂಟ್ is the response to the external stimulus. Okay, both the movement, ನೀವು ನಾಸ್ಟಿಕ್ ಮೂವ್ಮೆಂಟ್ ಅಂದ್ರು ಟ್ರೋಪಿಕ್ ಮೂವ್ಮೆಂಟ್ ಅಂತಂದ್ರೆ ಆ ಮೂವ್ಮೆಂಟ್ ಆಗುವಂತದ್ದು ಆಸ್ ಅ ರೆಸ್ಪಾನ್ಸ್ ಟು ದ ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್. ಬಟ್ nastic movement is not a directional movement. Okay, ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ you can observe in the touch me not plant. Okay, touch me not ಅಂದ್ರೆ ಯಾವುದು? ಮೈ ಮೋಸ ಮುಡಿಕ ಅಥವಾ ನಾಚಿಕೆ ಮುಳ್ಳು, ಮುಟ್ಟಿದರೆ ಮುನಿ ಅಂತ ಹೇಳ್ತೇವಲ್ವಾ, ಆ ಟಚ್ ಮಿ ನಾಟ್ ಪ್ಲಾಂಟ್ ಅನ್ನ ನೀವು ಮುಟ್ಟಿದಾಗ ಅದರ ಲೀವ್ಸ್ ಗಳು ಕ್ಲೋಸ್ ಆಗತ್ತೆ ಅಲ್ವಾ? ಅದು ಕ್ಲೋಸಿಂಗ್ ಹೆಂಗಾಗತ್ತೆ? ನೀವು ಹೇಗ್ ಮುಟ್ಟಿದ್ರು ಕೂಡ ಅದು ಇನ್ವರ್ಡ್ ಹೀಗೆ ಈ ತರ ಕ್ಲೋಸ್ ಆಗುವಂತದ್ದು. ಸೊ ಅದು ಡೈರೆಕ್ಷನಲ್ ಅಲ್ಲ. ಈ ತರದ ಮೂವ್ಮೆಂಟ್ ಅನ್ನ ನಾಸ್ಟಿಕ್ ಮೂವ್ಮೆಂಟ್ ಅಂತ ಹೇಳ್ತೇವೆ. ಹಾಗಾದ್ರೆ ಡೈರೆಕ್ಷನಲ್ ಮೂವ್ಮೆಂಟ್ ಅಂದ್ರೆ ಏನು ಅಂದ್ರೆ ಟ್ರೋಪಿಕ್ ಮೂವ್ಮೆಂಟ್. ಇವಾಗ ಸನ್ಲೈಟ್ ಬಂದ ಕಡೆಗೆ ಸನ್ಫ್ಲವರ್ ಬೆಂಡ್ ಆಗುವಂತದ್ದು, ಇಟ್ಸ್ ಅ ಡೈರೆಕ್ಷನಲ್ ಮೂವ್ಮೆಂಟ್. ಸೊ ಟ್ರೋಪಿಕ್ ಮೂವ್ಮೆಂಟ್ ಅಲ್ಲಿ ಯು ಕ್ಯಾನ್ ಅಬ್ಸರ್ವ್ ಡೈರೆಕ್ಷನಲ್ ಮೂವ್ಮೆಂಟ್. ಓಕೆ, ಇಟ್ ಈಸ್ ದ ರೆಸ್ಪಾನ್ಸ್ to the external stimulus alva, both nastic and tropic movement. But difference is tropic movement is a directional response, whereas nastic it is not a directional response to the external stimulus. Okay, so bending of sunflower ಅಥವಾ ಯಾವುದೇ ಪ್ಲಾಂಟ್ಸ್, coconut tree ಎಲ್ಲ ಹಾಗೆ bending of plants towards sunlight ಇದು ಯಾವುದಕ್ಕೆ ಎಕ್ಸಾಂಪಲ್? ಟ್ರೋಪಿಕ್ ಮೂವ್ಮೆಂಟ್. ಓಕೆ, ಹಿಯರ್ nastic movement it is non-directional. Okay, non-directional. So whereas tropic movement it is directional. Okay, yes. ಸೊ ನಾಸ್ಟಿಕ್ ಮೂವ್ಮೆಂಟ್ ಅಲ್ಲಿ ನೀವು ಆ ಕಡೆ ಲೆಫ್ಟ್ ಸೈಡ್ ಇಂದ ಟಚ್ ಮಾಡ್ತೀರಿ ಅಥವಾ ರೈಟ್ ಸೈಡ್ ಇಂದ ಟಚ್ ಮಾಡ್ತೀರಿ ಅಂತ ಇಲ್ಲ. ನೀವು ಯಾವುದೇ ತರದಿಂದ ಆ ಲೀಫ್ ಅನ್ನ ಏನು ಟಚ್ ಮಿ ನಾಟ್ ಪ್ಲಾಂಟ್, ಮುಟ್ಟಿದರೆ ಮುನಿ ಪ್ಲಾಂಟಿನ ಲೀಫ್ ಅನ್ನ ಟಚ್ ಮಾಡಿದ್ರೆ ಅದು ಒಂದೇ ತರ ಕ್ಲೋಸ್ ಆಗುತ್ತೆ. ಈ ತರ ಅಂದ್ರೆ ಡೈರೆಕ್ಷನಲ್ ಬೇಸಿಸ್ ಮೇಲೆ ಮೂವ್ಮೆಂಟ್ ಆಗದೇ ಇದ್ರೆ ಅದನ್ನ ನಾಸ್ಟಿಕ್ ಮೂವ್ಮೆಂಟ್ ಅಂತ ಹೇಳ್ತೇವೆ, ನಾನ್ ಡೈರೆಕ್ಷನಲ್ ರೆಸ್ಪಾನ್ಸ್. whereas tropic movement ಅಲ್ಲಿ ಏನಂತಂದ್ರೆ it is directional, especially it is unidirectional movement ಆಗಿರ್ತದೆ. Okay, yeah. Next question. Iodine is necessary for the synthesis of which hormone? ಅಯೋಡಿನ್ ಬೇಕಾ ನಮ್ಮ ಬಾಡಿಗೆ ಅಲ್ವಾ? ಸಾಲ್ಟಿನ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನಾವು ಅಯೋಡೈಸ್ಡ್ ಸಾಲ್ಟ್ ಅಂತೆಲ್ಲ ನೋಡ್ತೇವೆ. ಅಷ್ಟು ಚೆನ್ನಾಗಿ ಮಾರ್ಕೆಟಿಂಗ್ ಮಾಡ್ತಾರೆ. ಯಾಕಂತಂದ್ರೆ ನೀವು ಅಯೋಡಿನ್ ತಿಂದಿಲ್ಲ ಅಂತಂದ್ರೆ ನಿಮಗೆ ಆ ಡಿಸೀಸ್ ಬರುತ್ತೆ, ಈ ಡಿಸೀಸ್ ಬರುತ್ತೆ. ಸೊ ಅಯೋಡಿನ್ ನಿಮ್ಮ ಬಾಡಿಗೆ ಬೇಕೇ ಬೇಕು, ಆದ ಕಾರಣ ಉಪ್ಪಿನ ಮೂಲಕ ಅಯೋಡಿನ್ ತಿನ್ನಿ ಅಂತ ಅಡ್ವರ್ಟೈಸ್ ಮಾಡ್ತಾರೆ ಅಲ್ವಾ?
ಸೊ ಹಾಗಾದ್ರೆ ಅಯೋಡಿನ್ ಯಾಕೆ ಬೇಕು ಅಂತ ಹೇಳಿದ್ರೆ ಅಯೋಡಿನ್ ಈಸ್ ನೆಸೆಸರಿ ಫಾರ್ ದ ಸಿಂಥೆಸಿಸ್ ಆಫ್ ಥೈರಾಕ್ಸಿನ್ ಹಾರ್ಮೋನ್. ಥೈರಾಕ್ಸಿನ್ ಹಾರ್ಮೋನ್ ಥೈರಾಕ್ಸಿನ್ ಹಾರ್ಮೋನ್ ಎಲ್ಲಿಂದ ರಿಲೀಸ್ ಆಗ್ತದೆ ಅಂತಂದ್ರೆ ದಟ್ ಈಸ್ ಫ್ರಮ್ ದ ಥೈರಾಯ್ಡ್ ಗ್ಲ್ಯಾಂಡ್. ಓಕೆ, ಥೈರಾಕ್ಸಿನ್ ಹಾರ್ಮೋನ್ ಅದು ಫಾರ್ ದ ಪ್ರಾಪರ್ ಫಂಕ್ಷನಿಂಗ್ ಆಫ್ ಥೈರಾಯ್ಡ್ ಗ್ಲ್ಯಾಂಡ್ ಅಯೋಡಿನ್ ಅಂಶ ನಮ್ಮ ಬಾಡಿಯಲ್ಲಿ ಇರಬೇಕು. ಓಕೆ, ಡೆಫಿಷಿಯನ್ಸಿ ಆಫ್ ಅಯೋಡಿನ್ ಏನಾಗತ್ತೆ ಅಂತಂದ್ರೆ ಲೀಡ್ಸ್ ಟು ಇಂಪ್ರಾಪರ್ ಫಂಕ್ಷನಿಂಗ್ ಆಫ್ ಥೈರಾಯ್ಡ್ ಗ್ಲ್ಯಾಂಡ್. ಥೈರಾಯ್ಡ್ ಗ್ಲ್ಯಾಂಡಿನ ಫಂಕ್ಷನಿಂಗ್ ಸರಿಯಾಗ್ಲಿಲ್ಲ ಅಂತಂದ್ರೆ ಥೈರಾಕ್ಸಿನ್ ಸೆಕ್ರೆಟ್ ಆಗೋದಿಲ್ಲ. ಓಕೆ, ಎಸ್. ನೆಕ್ಸ್ಟ್, ರೈಟ್ ದ ಫಂಕ್ಷನ್ ಆಫ್ ಅಡ್ರಿನಲ್ ಗ್ಲ್ಯಾಂಡ್. ಅಡ್ರಿನಲ್ ಗ್ಲ್ಯಾಂಡ್ ಎಲ್ಲಿರ್ತದೆ? ಪ್ಲಾಂಟ್ಸ್ ಅಲ್ಲಿ ಇರುತ್ತಾ, ಅನಿಮಲ್ಸ್ ಅಲ್ಲಿ ಇರುತ್ತಾ ಅಂತ ಕೇಳಿದ್ರೆ ಸಿ ಗ್ಲ್ಯಾಂಡ್ ಅಂತ ಬರುವಂತದ್ದು ನಿಮಗೆ ಆಲ್ವೇಸ್ ಇಟ್ ಈಸ್ ಇನ್ ದ ಆನಿಮಲ್. ಸೊ ಅಡ್ರಿನಲ್ ಗ್ಲ್ಯಾಂಡ್ ಇರುವಂತದ್ದು ಆನಿಮಲ್ ಅಲ್ಲೇ, ಅಂಡ್ ದಿಸ್ ಅಡ್ರಿನಲ್ ಗ್ಲ್ಯಾಂಡ್ ಸೆಕ್ರೀಟ್ಸ್ ಅ ಹಾರ್ಮೋನ್ ಕಾಲ್ಡ್ ಆಸ್ adrenaline. Okay, yes. Name the disease caused due to the deficiency of growth hormone. ಗ್ರೋತ್ ಹಾರ್ಮೋನ್ ಎಕ್ಸೆಸ್ ಆಗಿ ಸೆಕ್ರೇಟ್ ಆದ್ರೆ ಜೈಜಾಂಟಿಸಮ್ ಅನ್ನುವಂತ ಒಂದು ಡಿಸೀಸ್ ಬರುತ್ತೆ. ಅದೇ ಕಡಿಮೆ ಡಿಫಿಷಿಯನ್ಸಿ ಅಂದ್ರೆ ಅದರ ಅರ್ಥ ಏನು? ಗ್ರೋತ್ ಹಾರ್ಮೋನಿನ ಅಮೌಂಟ್ ಕಡಿಮೆ ಆಗಿದೆ ಇಲ್ಲಿ ಅಲ್ವಾ. ಸೊ ಡಿಫಿಷಿಯನ್ಸಿ ಇದೆ ಅಂತಂದ್ರೆ ಅಲ್ಲಿ ಗ್ರೋತ್ ಸರಿಯಾಗಿ ಆಗ್ಲಿಲ್ಲ. ಸೊ ಡಿಸೀಸ್ ಯಾವುದು ಇಲ್ಲಿ ಅಂತ ಹೇಳಿದ್ರೆ ಇಟ್ ಈಸ್ ಡ್ವಾರ್ಫಿಸಮ್. ಜೈಜಾಂಟಿಸಮ್ ಎಕ್ಸೆಸ್ ಗ್ರೋತ್ ಹಾರ್ಮೋನ್ ಸೆಕ್ರೇಟ್ ಆದಾಗ, when there is a deficiency of growth hormone, dwarfism ಅನ್ನುವಂತ ಡಿಸೀಸ್ ಬರುತ್ತೆ. ಓಕೆ, ಎಸ್. ಓಕೆ, ಇಲ್ಲಿಯ ತನಕ 1 ಮಾರ್ಕ್ ಕ್ವೆಶನ್ಸ್ ಅನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಮೇಡಮ್ ಇಷ್ಟನ 1 ಮಾರ್ಕ್ ಕ್ವೆಶನ್ ಅಂತಂದ್ರೆ ಇಲ್ಲ, ಇನ್ನೂ ಅನೇಕ ಕ್ವೆಶನ್ಸ್ ವಿ ಕ್ಯಾನ್ ಫ್ರೇಮ್. ಬಟ್ ಇಷ್ಟು ಕ್ವೆಶನ್ಸ್, ದಿಸ್ ಆರ್ ದ ಕ್ವೆಶನ್ಸ್ ವಿಚ್ ಅಪಿಯರ್ಡ್ ಇನ್ ದ ಎಕ್ಸಾಮ್ ಅಲ್ಲಿ ನಿಮ್ಮ ಓಲ್ಡ್ ಕ್ವಶನ್ ಪೇಪರ್ ಅನ್ನ ನೋಡಿದಾಗ ಇಷ್ಟು ಕ್ವಶನ್ಸ್ ಗಳು ಬಂದಿತ್ತು, ಅವುಗಳನ್ನ ನಾನು ಡಿಸ್ಕಸ್ ಮಾಡಿದ್ದು. ಸೊ ದಟ್ ನಿಮಗೊಂದು ಐಡಿಯಾ ಬರುತ್ತೆ ಯಾವ ತರ ಕ್ವಶನ್ಸ್ ಕೇಳಬಹುದು ಅಂತ ಹೇಳಿ. ಇನ್ನು ನಾನು 1 ಮಾರ್ಕ್ ಕ್ವಶನ್ ಅನ್ನ ಹೇಗೆ ಸ್ಟಡಿ ಮಾಡೋದು ಅಂತ ಹೇಳಿ ನಿಮಗೆ ಡೌಟ್ ಬಂದ್ರೆ, ಸಿ ನೀವು ನೋಟ್ಸ್ ಎಷ್ಟು ಓದ್ತಿರೋ ಅದರ 2 ಪಟ್ಟು ನೀವು ಟೆಕ್ಸ್ಟ್ ಬುಕ್ ಅನ್ನ ಓದ್ಬೇಕು. ಓಕೆ, ಆಲ್ವೇಸ್ ರಿಮೆಂಬರ್, ನೋಟ್ಸ್ ಓದೋದಕ್ಕಿಂತ ಜಾಸ್ತಿ ಟೆಕ್ಸ್ಟ್ ಬುಕ್ ಓದೋ ಅಭ್ಯಾಸವನ್ನ ಡೆವಲಪ್ ಮಾಡಿ. ಇಟ್ಸ್ ನಾಟ್ ಟೂ ಲೇಟ್. ಇನ್ನು ಎಕ್ಸಾಮಿಗೆ ಇನ್ನೂ ನಿಮಗೆ ಟೈಮ್ ಇದೆ. ಓಕೆ, ಸಫಿಷಿಯಂಟ್ ಅಮೌಂಟ್ ಆಫ್ ಟೈಮ್ ಇದೆ ನಿಮ್ಮ ಹತ್ರ. ಇವತ್ತಿನಿಂದ ನೀವು ಟೆಕ್ಸ್ಟ್ ಬುಕ್ ಓದೋ ಅಭ್ಯಾಸವನ್ನ ಬೆಳೆಸ್ಕೊಂಡ್ರು ಸಾಕು, ನೀವು ಎಕ್ಸಾಮ್ ಅಲ್ಲಿ ತುಂಬಾ ಚೆನ್ನಾಗಿ ಮಾರ್ಕ್ ತೆಗಿತೀರಿ. ಟೆಕ್ಸ್ಟ್ ಬುಕ್ ಅನ್ನ ಹೇಗೆ ಓದೋದು ಅಂತ ಕೇಳಿದ್ರೆ, ಫಸ್ಟ್ ಟೈಮ್ ನೀವು ಓಪನ್ ಮಾಡಿದಾಗ ಜಸ್ಟ್ ಓದ್ತಾ ಹೋದಾಗ ನಿಮಗೆ ಏನ್ ಗೊತ್ತಾಗತ್ತೆ ಅಂತಂದ್ರೆ ಯಾವ ಕಾನ್ಸೆಪ್ಟ್ ಎಲ್ಲಿದೆ, ಫಸ್ಟ್ ಯಾವ ಕಾನ್ಸೆಪ್ಟ್ ಇದೆ, ನೆಕ್ಸ್ಟ್ ಯಾವ ಕಾನ್ಸೆಪ್ಟ್ ಇದೆ, ಮತ್ತೆ ಯಾವ ಕಾನ್ಸೆಪ್ಟ್ ಇದೆ ಅಂತ ಹೇಳಿ ಗೊತ್ತಾಗತ್ತೆ. ರ್ಯಾಂಡಮ್ ಆಗಿ ಮೇಲಿಂದ ಮೇಲೆ ಓದ್ತಾ ಹೋಗಿ, ಡೀಟೇಲ್ ಆಗಿ ಓದ್ಬೇಕು ಅಂತ ನಾನು ಹೇಳಲ್ಲ. ಓಕೆ, ಸೆಕೆಂಡ್ ಟೈಮ್ ಓದ್ಬೇಕಿದ್ರೆ ಸ್ವಲ್ಪ ಡೀಟೇಲ್ ಆಗಿ ಓದಿ. ಇವಾಗ ಓದುವಾಗ ಫುಲ್ ಒಂದು ಚಾಪ್ಟರ್ ಅನ್ನ ಎಟ್ ಎ ಸ್ಟ್ರೆಚ್ ಓದೋದಲ್ಲ, ಜಸ್ಟ್ ಒಂದು ಕಾನ್ಸೆಪ್ಟ್ ಅನ್ನ ಒಮ್ಮೆ ಓದಿ. ಆ ಕಾನ್ಸೆಪ್ಟ್ ಅನ್ನ ಓದಿ ಆದ ನಂತರ ಈ ಕಾನ್ಸೆಪ್ಟ್ ಇಂದ ಯಾವ ತರದ ಕ್ವೆಶನ್ಸ್ ಎಲ್ಲ ಬರ್ಬೋದು, 1 ಮಾರ್ಕ್ ಕ್ವೆಶನ್ಸ್ ಹೇಗೆ ಕೇಳಬಹುದು, 2 ಮಾರ್ಕ್ಸ್ ಕ್ವೆಶನ್ ಹೇಗೆ ಕೇಳಬಹುದು, ಅಥವಾ ಈ ಕಾನ್ಸೆಪ್ಟ್ ಇಂದ 5 ಮಾರ್ಕ್ಸ್ ಕ್ವೆಶನ್ ಕೇಳ್ಬೋದು ಅಂತಂದ್ರೆ ಹೇಗ್ ಕೇಳಬಹುದು, ಇದಕ್ಕೆ ಆನ್ಸರ್ ನಾನು ಹೇಗ್ ಬರೆಯೋದು ಅಂತ ಹೇಳಿ ಒಂದೊಂದು ಕಾನ್ಸೆಪ್ಟ್ ಆದ ನಂತರ ನೀವು ಅದ್ರ ಬಗ್ಗೆ ಡಿಸೈಡ್ ಮಾಡ್ತಾ ಹೋಗಿ. ಓಕೆ, ಸೊ ಇವಾಗ ಈ ತರ ನೀವು ಓದ್ತಾ ಇರುವಾಗ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ನೀವು ಪೆನ್ಸಿಲ್ ಅಲ್ಲಿ ಆ ಒಂದು ಕಾನ್ಸೆಪ್ಟ್ ಇಂದ ಯಾವ್ದೆಲ್ಲ ಕ್ವೆಶನ್ಸ್ ಅನ್ನ ಕೇಳ್ಬೋದು ಅದನ್ನ ಅಂಡರ್ಲೈನ್ ಮಾಡಿಟ್ಕೊಳ್ಳಿ. ಅಲ್ಲೇ ಒಂದು ಸ್ಟಾರ್ ಮಾರ್ಕ್ ಆಗಿ 1 ಮಾರ್ಕ್ 2 ಮಾರ್ಕ್ ಅಂತ ಹೇಳಿ ಬರ್ತೀರಿ. ಇಲ್ಲ ಅಂತಂದ್ರೆ ನಿಮ್ಮ ಹತ್ರ ಸ್ಟಿಕ್ಕಿ ನೋಟ್ಸ್ ಇದೆ ಅಥವಾ ಏನಾದ್ರೂ ಬೇರೆ ಮಾರ್ಕರ್ಸ್ ಗಳಿವೆ, ಆ ತರ ಎಲ್ಲ ಇದ್ರೆ ಮಾರ್ಕಿಂಗ್ ಮಾಡ್ಕೊಂಡ್ರು ಓಕೆ. ಇಲ್ಲ ಅಂತಂದ್ರೆ ಮೇಂಟೈನ್ ಸಪರೇಟ್ ಬುಕ್, ಒಂದು ಸಪರೇಟ್ ಬುಕ್ ಅನ್ನ ಮೇಂಟೈನ್ ಮಾಡಿ ಅದರಲ್ಲಿ ಕ್ವೆಶನ್ಸ್ ಅನ್ನ ಬರಿತಾ ಹೋಗಿ, ಆನ್ಸರ್ ಅನ್ನ ನಿಮ್ಮ ಮೈಂಡ್ ಅನ್ನೋ ಬುಕ್ ಅಲ್ಲಿ ರಿಜಿಸ್ಟರ್ ಮಾಡಿ. ಓಕೆನಾ? ಸೊ ಒಂದು ಕಾನ್ಸೆಪ್ಟ್ ಆದ ನಂತರನೇ ಇನ್ನೊಂದು ಕಾನ್ಸೆಪ್ಟ್ ಹೋಗೋದು. ಡೋಂಟ್ ವರಿ, ಇವತ್ತು ನನಗೆ ಅಯ್ಯೋ ನಾನು ಓದೇ ಇಲ್ಲ, ಇವತ್ತು ಜಸ್ಟ್ ಒಂದು ಅರ್ಧ ಕಾನ್ಸೆಪ್ಟ್ ಓದಿದೆ, ಒಂದು ಫುಲ್ ಕಾನ್ಸೆಪ್ಟ್ ಓದಿಲ್ಲ ಅಂತ ಹೇಳಿ ವರಿ ಮಾಡ್ಕೊಳ್ಬೇಡಿ. ಐ ಟೋಲ್ಡ್ ಯು ಹ್ಯಾವ್ ಎನಫ್ ಟೈಮ್, ನಿಮಗೆ ತುಂಬಾನೇ ಟೈಮ್ ಇದೆ. ಜಸ್ಟ್ ಅ ಕನ್ಸಿಸ್ಟೆನ್ಸಿ ಮ್ಯಾಟರ್. ಇವತ್ತು ಒಂದು ಅರ್ಧ ಗಂಟೆ ಓದೋದು, ನಾಳೆ ಓದಕ್ಕಿಲ್ಲ, ಮತ್ ಪುನಃ ನಾಡ್ದು ಓದೋದು ಇಲ್ಲ. ಈ ತರ ಡೈಲಿ ಇಫ್ ಯು ಸ್ಪೆಂಡ್ ಹಾಫ್ ಅನ್ ಅವರ್ ಟು 1 ಅವರ್, ಅರ್ಧದಿಂದ 1 ಗಂಟೆ ಈ ತರ ಟೆಕ್ಸ್ಟ್ ಬುಕ್ ಓದೋದಕ್ಕೆ ನೀವು ಸ್ಪೆಂಡ್ ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಅಚೀವ್ ದಿಸ್.
ಓಕೆ, ಡೆಫಿನೆಟ್ ಆಗಿ ಅಚೀವ್ ಮಾಡ್ಬೋದು, ಬಟ್ ಕನ್ಸಿಸ್ಟೆನ್ಸಿ ಮ್ಯಾಟರ್. ಪ್ರತಿ ದಿನನೂ ಕೂಡ ಅಟ್ ಲೀಸ್ಟ್ ಹಾಫ್ ಅನ್ ಅವರ್ ಸ್ಪೆಂಡ್ ಮಾಡಿ ಟೆಕ್ಸ್ಟ್ ಬುಕ್ ಓದೋದಕ್ಕೆ ಅಂತ ಹೇಳಿ. ಓಕೆ, ಸೊ ಒಂದೊಂದೇ ಕಾನ್ಸೆಪ್ಟ್ ಅನ್ನ ಓದಿ, ಒಂದ್ ಕಾನ್ಸೆಪ್ಟ್ ಆದ ನಂತರ ಆ ಕಾನ್ಸೆಪ್ಟ್ ಅಲ್ಲಿ ಯಾವ ತರದ ಕ್ವೆಶನ್ಸ್ ಎಲ್ಲ ಬರಬಹುದು ಅಂತ ಹೇಳಿ ನೀವೇ ಅನಲೈಸ್ ಮಾಡಿ. ಓಕೆ, ನೀವು ಅನಲೈಸ್ ಮಾಡಿದ್ದು ಸರಿಯಾ ತಪ್ಪಾ ಅಂತಂದ್ರೆ ಯು ಕ್ಯಾನ್ ಆಸ್ಕ್ ಅಸ್. ಓಕೆ, ವಿ ಆರ್ ಆಲ್ವೇಸ್ ವಿತ್ ಯು. ಓಕೆ, ನೀವು ನಮ್ಮ ಹತ್ರ ಕೇಳ್ಬೋದು, ಇಲ್ಲಾಂತಂದ್ರೆ ನಿಮ್ಮ ಟೀಚರ್ಸ್ ಅನ್ನ ಕೇಳ್ಬೋದು, ಅಥವಾ ನಿಮ್ ಕ್ಲಾಸ್ ಅಲ್ಲಿ ಬೇರೆ ಫ್ರೆಂಡ್ಸ್ ಅವರ ಹತ್ರನೂ ಕೇಳಬಹುದು. ಅರ್ಥ ಆಯ್ತಲ್ವಾ? ಸೊ ಎಸ್, ನೆಕ್ಸ್ಟ್ ಲೆಟ್ ಅಸ್ ಮೂವ್ ಆನ್ ಟು ದ 2 marks ಕ್ವೆಶನ್. 2 marks ಗೆ ಯಾವುದೆಲ್ಲ ಕ್ವೆಶನ್ಸ್ ಅನ್ನ ಕ್ವೆಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ ಈ ಚಾಪ್ಟರ್ ಇಂದ ಅಂತ ಹೇಳಿ ನೋಡ್ತಾ ಹೋಗೋಣ, ಸರಿನಾ? ಸೊ ಫಸ್ಟ್ ಕ್ವೆಶನ್, ಚೂಸ್ ದ ಕರೆಕ್ಟ್ ಆಲ್ಟರ್ನೇಟಿವ್ ಅಂಡ್ ರೈಟ್ ದ ಕಂಪ್ಲೀಟ್ ಆನ್ಸರ್ ವಿತ್ ಇಟ್ಸ್ ಲೆಟರ್ ಆಫ್ ದ ಆಲ್ಫಾಬೆಟ್. ಏನಿದೆ ಸ್ಟೇಟ್ಮೆಂಟ್ ಅಂತ ಕೇಳಿದ್ರೆ, ಅ ಪರ್ಸನ್ ಇಮಿಡಿಯೇಟ್ಲಿ ಸ್ಟಾರ್ಟ್ಸ್ ರನ್ನಿಂಗ್ ಸೂನ್ ಆಫ್ಟರ್ ಅಬ್ಸರ್ವಿಂಗ್ ಅ ಸ್ನೇಕ್. ಓಕೆ, ಒಂದು ಹಾವನ್ನ ನೋಡಿದ ತಕ್ಷಣ ಏನ್ ಮಾಡ್ತಾನೆ ಅಂತಂದ್ರೆ ಒಬ್ಬ ಮನುಷ್ಯ ಓಡಕ್ ಶುರು ಮಾಡ್ತಾನಂತೆ. ಓಕೆ, ಇವಾಗ ಏನ್ ಕ್ವಶನ್ ಏನಿದೆ, ದ ಕರೆಕ್ಟ್ ಟ್ರಾನ್ಸ್ಮಿಷನ್ ಪಾತ್ ಆಫ್ ರಿಫ್ಲೆಕ್ಸ್ ಇಂಪಲ್ಸ್ ಇನ್ ದ ಸಿಚುವೇಶನ್. ಸೊ ಹೇಗೆ ಇನ್ಫಾರ್ಮೇಶನ್ ಪಾಸ್ ಆಗಿದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಓಕೆ, ಇವಾಗ ಆನ್ಸರ್ ಅನ್ನ ನೀವು ನೋಡ್ಬೇಡಿ, ಅಥವಾ ಏನು ಅಲ್ಲಿ ಕೊಟ್ಟಿರುವಂತ ಆಪ್ಷನ್ಸ್ ಅನ್ನ ನೋಡ್ಬೇಡಿ, ಜಸ್ಟ್ ನೀವು ಏನ್ ಓದಿದೀರಾ ಅದನ್ನ ರೀಕಾಲ್ ಮಾಡಿ. ಸೊ ಫಸ್ಟ್ ಏನ್ ಬರ್ಬೇಕು, ಫಸ್ಟ್ ನೀವು ಒಂದು ಸ್ನೇಕ್ ಅನ್ನ ನೋಡಿದಿರಿ, ಅಥವಾ ಯಾವುದೇ ಆರ್ಗ್ಯಾನಿಸಮ್ ಅನ್ನ ನೋಡಿದ್ರಿ, ಅಥವಾ ಏನೇ ಆಗ್ಲಿ, ಫಸ್ಟ್ ಬರುವಂತದ್ದು ಇಟ್ ಈಸ್ ಆಲ್ವೇಸ್ ರಿಸೆಪ್ಟರ್. ಓಕೆ, ರಿಸೆಪ್ಟರ್ ಏನ್ ಮಾಡುವಂತದ್ದು, ಇಟ್ ರಿಸೀವ್ಸ್ ದ ಸಿಗ್ನಲ್. ಓಕೆ, ಇಲ್ಲಿ ಏನಾಯ್ತು, ಕಣ್ಣಲ್ಲಿರುವಂತಹ ರಿಸೆಪ್ಟರ್ಸ್ ಏನು ಹಾವನ್ನ ನೋಡಿದೆ, ಆ ಕಣ್ಣಲ್ಲಿರುವಂತಹ ರಿಸೆಪ್ಟರ್ ಸಿಗ್ನಲ್ ಅನ್ನ ರಿಸೀವ್ ಮಾಡಿದೆ. ಅಥವಾ ನೀವೇನೋ ಒಂದು ಸಬ್ಜೆಕ್ಟ್ ಆಬ್ಜೆಕ್ಟ್ ಅನ್ನ ಟಚ್ ಮಾಡಿದ್ರಿ ಅಂತಂದ್ರೆ ಸ್ಕಿನ್ ಅಲ್ಲಿ ಇರುವಂತದ್ದು, ಸ್ಮೆಲ್ ಅಂತಂದ್ರೆ ಮೂಗಲ್ಲಿರುವಂತದ್ದು, ಟೇಸ್ಟ್ ಅಂದ್ರೆ ಟಂಗ್ ಅಲ್ಲಿ ಇರುವಂತದ್ದು ಅಲ್ವಾ. ಸೊ ಈ ತರ ಬೇರೆ ಬೇರೆ ರಿಸೆಪ್ಟರ್ಸ್ ಸಿಗ್ನಲ್ ರಿಸೀವ್ ಮಾಡಲೇಬೇಕು, ಇಲ್ಲಾಂತಿದ್ರೆ ಯಾವುದೇ ಇನ್ಫಾರ್ಮೇಶನ್ ಪಾಸ್ ಆಗೋದಿಲ್ಲ. ಸೊ ನಿಮಗೆ ಫಸ್ಟ್ ಅಲ್ಲಿ ಯಾವತ್ತೂ ಕೂಡ ಇನ್ಫಾರ್ಮೇಶನ್ ಅಥವಾ ಒಂದು ಆ ರಿಫ್ಲೆಕ್ಸ್ ಇಂಪಲ್ಸ್ ಪಾತ್ ಆಗ್ಬೇಕು ಅಂತಂದ್ರೆ ಅಲ್ಲಿ ರಿಸೆಪ್ಟರ್ಸ್ ಇರಲೇಬೇಕು. ಓಕೆ, ಆ ರಿಸೆಪ್ಟರ್ಸ್ ಗಳಿಂದ ಏನಾಗತ್ತೆ, ಇನ್ಫಾರ್ಮೇಶನ್ ನ್ಯೂರಾನ್ಸ್ ಗೆ ಹೋಗತ್ತೆ. ಓಕೆ, ಸೆನ್ಸರಿ ನ್ಯೂರಾನ್ಸ್ ಗಳು ಫಸ್ಟ್ ಬರುವಂತದ್ದು, ಸೆನ್ಸರಿ ನ್ಯೂರಾನ್ ಕ್ಯಾರೀಸ್ ಇನ್ಫಾರ್ಮೇಶನ್ ಫ್ರಮ್ ದ ರಿಸೆಪ್ಟರ್ ಟು ದಿ ನರ್ವಸ್ ಸಿಸ್ಟಮ್. ಸೆನ್ಸರಿ ನ್ಯೂರಾನ್ಸ್ ಗಳು ಏನ್ ಮಾಡ್ತದೆ ಅಂತಂದ್ರೆ ರಿಸೆಪ್ಟರ್ಸ್ ಇಂದ ನರ್ವಸ್ ಸಿಸ್ಟಮ್ ಗೆ ಏನು ಇನ್ಫಾರ್ಮೇಶನ್ ಅನ್ನ ಕ್ಯಾರಿ ಮಾಡುವಂತದ್ದು. ಮೋಟಾರ್ ನ್ಯೂರಾನ್ಸ್ ಗಳು ಏನ್ ಮಾಡ್ತದೆ, ಫ್ರಮ್ ದ ನರ್ವಸ್ ಸಿಸ್ಟಮ್ ಟು ದಿ ಇಫೆಕ್ಟರ್ ಏನ್ ಮಾಡ್ತದೆ, ಇನ್ಫಾರ್ಮೇಶನ್ ಅನ್ನ ಕ್ಯಾರಿ ಮಾಡ್ತದೆ. ಸೊ ರಿಸೆಪ್ಟರ್ ಆಗಿ ಯಾರು ಬರಬೇಕು, ಸೆನ್ಸರಿ ನ್ಯೂರಾನೇ ಬರ್ಬೇಕು ಅಲ್ವಾ, ಸೆನ್ಸರಿ ನ್ಯೂರಾನ್ಸೇ ಬರ್ಬೇಕು. ಎಸ್ ಎನ್ ಅಂತ ಬರೀತೇನೆ ನಾನು. ನೆಕ್ಸ್ಟ್ ಏನ್ ಬರಬೇಕು, ಸೊ ಇವಾಗ ಸೆನ್ಸರಿ ನ್ಯೂರಾನ್ ಏನಾಗ್ಬೇಕು ಅಂತಂದ್ರೆ ಇಟ್ ಶುಡ್ ರೀಚ್ ದಿ ನರ್ವಸ್ ಸಿಸ್ಟಮ್. ನರ್ವಸ್ ಸಿಸ್ಟಮ್ ಅಂದ್ರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್ ಅಲ್ವಾ. ಸೊ ಯಾವುದೇ ಇನ್ಫಾರ್ಮೇಶನ್ ನರ್ವಸ್ ಸಿಸ್ಟಮ್ ಅನ್ನ ರೀಚ್ ಆಗದೆ ಯಾವುದೇ ಎಫೆಕ್ಟ್ ಆಗೋದಿಲ್ಲ ಅಲ್ಲಿ. ಸೊ ಒಂದಾಗಿ ಇನ್ಫಾರ್ಮೇಶನ್ ಬ್ರೈನ್ ಅನ್ನ ರೀಚ್ ಆಗ್ಬೇಕು, ಇಲ್ಲ ಅಂತಂದ್ರೆ ಸ್ಪೈನಲ್ ಕಾರ್ಡ್ ಅನ್ನ ರೀಚ್ ಆಗ್ಬೇಕು. ಸೊ ಐ ವಿಲ್ ರೈಟ್ ಇಟ್ ಆಸ್ CNS. ನನಗೆ ಗೊತ್ತಿಲ್ಲ ಇಲ್ಲಿ ಪ್ರಾಪರ್ ಆಗಿ ಯಾವುದು ಅಂತ ಗೊತ್ತಿಲ್ಲ, ಬಟ್ ನಾನು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳಿ ನಾನು ಬರಿತೇನೆ. ಓಕೆ, ಅದು ಬ್ರೈನು ಆಗಿರ್ಬೋದು, ಸ್ಪೈನಲ್ ಕಾರ್ಡು ಆಗಿರ್ಬೋದು. ನೆಕ್ಸ್ಟ್ ಏನಾಗಬೇಕು, ಇಲ್ಲಿ ಸೆನ್ಸರಿ ನ್ಯೂರಾನ್ ಮತ್ತು ಮೋಟಾರ್ ನ್ಯೂರಾನ್ ಗಳ ನಡುವೆ ಈ ತರ ಇನ್ಫಾರ್ಮೇಶನ್ ಪಾಸ್ ಆಗ್ಬೇಕು. ಆ ತರ ಪಾಸಿಂಗ್ ಅನ್ನ ಮೀಡಿಯೇಟ್ ಮಾಡೋರು ಯಾರು ಅಂತಂದ್ರೆ ರಿಲೇ ನ್ಯೂರಾನ್. ಓಕೆ, ರಿಲೇ ನ್ಯೂರಾನ್ ಏನ್ ಮಾಡುತ್ತೆ ಅಂತಂದ್ರೆ ಇನ್ಫಾರ್ಮೇಶನ್ ಅನ್ನ ಕಮ್ಯುನಿಕೇಟ್ ಮಾಡ್ಬೇಕು. ನೆಕ್ಸ್ಟ್ ರಿಲೇ ನ್ಯೂರಾನ್ ಇಂದ ಎಲ್ಲಿಗೆ ಬರ್ಬೇಕು ಅಂತಂದ್ರೆ ಮೋಟಾರ್ ನ್ಯೂರಾನ್ ಗೆ ಬರ್ಬೇಕು ಯಾವುದೇ ಇನ್ಫಾರ್ಮೇಶನ್. ಯಾಕೆ, ಮೋಟಾರ್ ನ್ಯೂರಾನ್ ಏನ್ ಮಾಡ್ತದೆ, ಇನ್ಫಾರ್ಮೇಶನ್ ಅನ್ನ ಎಫೆಕ್ಟರ್ ಗೆ ತಲುಪಿಸುವಂತದ್ದು. ಸೊ ಲಾಸ್ಟ್ ಗೆ ಬರುವಂತದ್ದು ಇಟ್ ಇಸ್ ಎಫೆಕ್ಟರ್. ಓಕೆ, ಸೊ ಇದು ನಮಗೆ ಓದಿದ್ರಲ್ಲಿ ನೆನಪಿದೆ. ಇವಾಗ ಆಪ್ಷನ್ ಅನ್ನ ನೋಡುವ. ಓಕೆ, ಫಸ್ಟ್ ನಮಗೆ ಗೊತ್ತಿದೆ ರಿಸೆಪ್ಟರ್ಸೇ ಬರಬೇಕು, ಫಸ್ಟ್ ಇನ್ಫಾರ್ಮೇಶನ್ ರಿಸೀವ್ ಆಗಬೇಕು. ಸೊ ಇವಾಗ ಇಲ್ಲಿ ಫಸ್ಟ್ ಎ ಆಪ್ಷನ್ ಅಲ್ಲಿ ಕೂಡ ರಿಸೆಪ್ಟರ್ ಇದೆ, ಬಿ ಆಪ್ಷನ್ ಅಲ್ಲಿ ಕೂಡ ರಿಸೆಪ್ಟರ್ ಇದೆ,
ಬಟ್ ಸಿ ಅಲ್ಲಿ ಯಾವುದಿದೆ, ಇಫೆಕ್ಟರ್ ಇದೆ. ಈ ಇಫೆಕ್ಟರ್ ಲಾಸ್ಟ್ ಗೆ ಬರುವಂತದ್ದು, ಹಾಗಾಗಿ ಸಿ ಆಪ್ಷನ್ ಅಲ್ಲ. ಡೈರೆಕ್ಟ್ ಆಗಿ ನೀವು ನೋ ಅಂತ ಹೇಳ್ಬೋದು. ನೆಕ್ಸ್ಟ್ ಡಿ ಆಪ್ಷನ್ ನೋಡಿ, ರಿಲೇ ನ್ಯೂರಾನ್ ಅಂತ ಇದೆ. ರಿಲೇ ನ್ಯೂರಾನ್ ಫಸ್ಟ್, ಓಕೆ, ರಿಸೆಪ್ಟರ್ ಇಫೆಕ್ಟರ್ ಏನೋ ಒಂದು ಸಿಮಿಲಾರಿಟಿ ಇದೆ, ಅಥವಾ ಅಂದ್ರೆ ಪ್ರೊನೌನ್ಸ್ ಮಾಡುವಾಗ ರಿಸೆಪ್ಟರ್ ಇಫೆಕ್ಟರ್ ಅಂತ ಫಂಕ್ಷನ್ ಅಲ್ಲಿ ಹೇಳ್ತಾ ಇಲ್ಲ ನಾನು. ಸೊ ಹಂಗೇನೋ ಕನ್ಫ್ಯೂಷನ್ ಅದು ಇದು. ಬಟ್ ರಿಲೇ ನ್ಯೂರಾನ್ ಅದು ಮಧ್ಯದಲ್ಲಿ ಬರುವಂತದ್ದು. ಸೊ ಆದ ಕಾರಣ ಫೋರ್ತ್ ಆಪ್ಷನ್ ಕೂಡ ಅಲ್ಲ. ನಮಗೆ ಇವಾಗ ಡೌಟ್ ಫಸ್ಟ್ ಮತ್ತೆ ಸೆಕೆಂಡ್, ಎ ಅಂಡ್ ಬಿ ಅಲ್ಲಿ. ಓಕೆ, ಆಫ್ಟರ್ ದ ರಿಸೆಪ್ಟರಿ ನ್ಯೂರಾನ್ಸ್ ಅಥವಾ ರಿಸೆಪ್ಟರ್ಸ್ ಇಟ್ ಇಸ್ ಸೆನ್ಸರಿ ನ್ಯೂರಾನ್. ಎರಡೂ ಕಡೆ ಎ ಮತ್ತೆ ಬಿ ಅಲ್ಲಿ ಇಟ್ ಇಸ್ ಸೆನ್ಸರಿ ನ್ಯೂರಾನ್ ಅಂತಾನೂ ಇದೆ. ಹಾಗಾದ್ರೆ ಮೂರನೇದಕ್ಕೆ ಹೋಗುವ. ಮೂರನೇದ್ರಲ್ಲಿ ಏನಿದೆ, ನಮಗೆ ಏನಿದೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಅದು ರೀಚ್ ಆಗಬೇಕು ಅಂತ ಇದೆ. ಬಟ್ ಆಪ್ಷನ್ ಎ ಅಲ್ಲಿ ಡೈರೆಕ್ಟ್ ಆಗಿ ರಿಲೇ ನ್ಯೂರಾನ್ಗೆ ಅದು ರೀಚ್ ಆಗಿದೆ. ಸೆಂಟ್ರಲ್ ನರ್ವಸ್ ಸಿಸ್ಟಮಿನ ಬ್ರೈನ್ ಅಥವಾ ಸ್ಪೈನಲ್ ಕಾರ್ಡ್ ಅದು ರೀಚೇ ಆಗ್ಲಿಲ್ಲ. ಓಕೆ, ಅದ್ರ ಅರ್ಥ ಏನು ಅಂತಂದ್ರೆ ಫರ್ದರ್ ಏನು ಇದ್ರು ನೋಡ್ಬೇಕು ಅಂತ ಇಲ್ಲ, ಇಟ್ ಇಸ್ ರಾಂಗ್. ಯಾಕೆ ಅಂತಂದ್ರೆ ಆಪ್ಷನ್ ಬಿ ಅಲ್ಲಿ ನಮಗೆ ಕರೆಕ್ಟ್ ಆದಂತಹ ಪಾತ್ವೇ ಇದೆ. ಸೆನ್ಸರಿ ನ್ಯೂರಾನ್ ಇಂದ ಸ್ಪೈನಲ್ ಕಾರ್ಡ್ ಹೋಗುತ್ತೆ. ಸ್ಪೈನಲ್ ಕಾರ್ಡ್ ಡಿಟೆಕ್ಟ್ ಮಾಡಿ ಇನ್ಫಾರ್ಮೇಶನ್ ಥ್ರೂ ರಿಲೇ ನ್ಯೂರಾನ್ ಏನ್ ಮಾಡುತ್ತದೆ, ಮೋಟಾರ್ ನ್ಯೂರಾನ್ ಗೆ ಟ್ರಾನ್ಸ್ಫರ್ ಮಾಡಿ, ಆ ಮೋಟಾರ್ ನ್ಯೂರಾನ್ ಎಫೆಕ್ಟಾರ್ ಅಥವಾ ಟಾರ್ಗೆಟ್ ಸೈಡ್ ಅಥವಾ ಟಾರ್ಗೆಟ್ ಮಸಲ್ ಗೆ ಇನ್ಫಾರ್ಮೇಶನ್ ಅನ್ನ ಪಾಸ್ ಮಾಡುತ್ತೆ. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಈ ಪಾತ್ವೇ ಯಾವುದು, ಯಾಕೆ ಇಲ್ಲಿ ಸ್ಪೈನಲ್ ಕಾರ್ಡ್ ಅಂತ ಇದೆ, ಯಾಕೆ ಬ್ರೈನ್ ಇಲ್ಲ ಅಂತಂದ್ರೆ ದಿಸ್ ಈಸ್ ದ ಪಾತ್ವೇ ಆಫ್ ರಿಫ್ಲೆಕ್ಸ್ ಆಕ್ಷನ್. ಸೊ ರಿಫ್ಲೆಕ್ಸ್ ಆಕ್ಷನ್ ಅಲ್ಲಿ ನೋಡಿ, ರಿಫ್ಲೆಕ್ಸ್ ಇಂಪಲ್ಸ್ ಅಂತ ಕೊಟ್ಟಿದ್ದಾರೆ. ಈ ಇಂಪಲ್ಸ್ ಬರುವಂತದ್ದು ದಟ್ ಈಸ್ ಡ್ಯೂರಿಂಗ್ ದಿ ರಿಫ್ಲೆಕ್ಸ್ ಆಕ್ಷನ್. ರಿಫ್ಲೆಕ್ಸ್ ಆಕ್ಷನ್ ಅಲ್ಲಿ ಇನ್ಫಾರ್ಮೇಶನ್ ಬ್ರೈನಿಗೆ ಹೋಗೋದಿಲ್ಲ. ಬ್ರೈನಿಗೆ ಯಾವಾಗ ಹೋಗುತ್ತೆ ಅಂತಂದ್ರೆ ಸ್ಪೈನಲ್ ಕಾರ್ಡ್ ಏನ್ ಇನ್ಫಾರ್ಮೇಶನ್ ಪಾಸ್ ಮಾಡಬೇಕು ಅಂತ ಡಿಸೈಡ್ ಮಾಡುತ್ತೆ, ಅದು ಆ ಇನ್ಫಾರ್ಮೇಶನ್ ರಿಲೇ ನ್ಯೂರಾನ್ ಥ್ರೂ ಮೋಟಾರ್ ನ್ಯೂರಾನ್ ಹೋಗಿ ಇಫೆಕ್ಟರ್ಗೆ ಹೋಗುತ್ತೆ. ಅದಾದ ನಂತರ ಇನ್ಫಾರ್ಮೇಶನ್ ಬ್ರೈನಿಗೆ ಹೋಗುತ್ತೆ ಅಂಡ್ ಆಸ್ ಅ ಮೆಮೊರಿ ರೂಪದಲ್ಲಿ ಅದು ಬ್ರೈನ್ ಅಲ್ಲಿ ಸ್ಟೋರ್ ಆಗಿರ್ತದೆ. ಓಕೆ, ಸೊ ಕರೆಕ್ಟ್ ಟ್ರಾನ್ಸ್ಮಿಷನ್ ಪಾತ್ ಇಲ್ಲಿ ಇಟ್ ಈಸ್ ಆಪ್ಷನ್ ಬಿ. ಓಕೆ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಪಾತ್ವೇ ಆಫ್ ರಿಫ್ಲೆಕ್ಸ್ ಆಕ್ಷನ್. ಅರ್ಥ ಆಯ್ತಲ್ವಾ? ಎಸ್. Next question, what is the role of abscisic acid in plant? Plant alliruvanತಹ plant hormone it is abscisic acid. Abscisic acid ನ function ಏನು, ರೋಲ್ ಏನು ಅಂತ ಕೇಳಿದ್ರೆ the first one inhibits the growth ಅಲ್ವಾ. ಗ್ರೋತ್ ಅನ್ನ ಇನ್ಹಿಬಿಟ್ ಮಾಡುವಂತದ್ದು abscisic acid. ನೆಕ್ಸ್ಟ್ ಫಂಕ್ಷನ್ ಏನು ಅಂತಂದ್ರೆ ದಿಸ್ abscisic acid is called as stress hormone because during unfavorable condition, ಯಾವುದೋ ಒಂದು ಅನ್ಫೇವರೇಬಲ್ ಕಂಡೀಷನ್ ಬಂದಿದೆ ಅವಾಗ ಇಟ್ ಹೆಲ್ಪ್ಸ್ ಇನ್ ದ ಸರ್ವೈವಲ್ ಪ್ರೊಸೆಸ್. ಆ ಅನ್ಫೇವರೇಬಲ್ ಕಂಡೀಷನ್ ಅನ್ನ ಕಂಡೀಷನ್ ಅಲ್ಲಿ ವಿತ್ಸ್ಟ್ಯಾಂಡ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ ಬೈ ಇಂಡ್ಯೂಸಿಂಗ್ ಡಾರ್ಮೆನ್ಸಿ. ಓಕೆ, ಇಂಡ್ಯೂಸಿಂಗ್ ಡಾರ್ಮೆನ್ಸಿ, or you can also write it as induces dormancy. Okay, induces dormancy ಅಂತನೂ ಬರಿಬಹುದು. Next, third one, it promotes wilting of leaves. Okay, wilting of leaves are controlled by abscisic acid. Okay, the first one ಏನು, it inhibits the growth. Okay, inhibits the growth. Second, induces dormancy. Next, promotes wilting of leaves. ಯಾವ್ದಾದ್ರು ಎರಡು ಬರೆದ್ರೆ ಸಾಕು. ನೆಕ್ಸ್ಟ್, ವಾಟ್ ಈಸ್ ರಿಫ್ಲೆಕ್ಸ್ ಆಕ್ಷನ್? ಗಿವ್ ಆನ್ ಎಕ್ಸಾಂಪಲ್. ರಿಫ್ಲೆಕ್ಸ್ ಆಕ್ಷನ್ ಅಂದ್ರೆ ಏನು, ಅದಕ್ಕೆ ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ದಾರೆ. ರಿಫ್ಲೆಕ್ಸ್ ಆಕ್ಷನ್ ಇಟ್ ಈಸ್ ದಿ ಸಡನ್ ರೆಸ್ಪಾನ್ಸ್ ಟು ದಿ ಎಕ್ಸ್ಟರ್ನಲ್ ಚೇಂಜಸ್ ಆರ್ ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್. ಸಡನ್ ರೆಸ್ಪಾನ್ಸ್ ಅಲ್ವಾ ಟು ದಿ ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್. ಎಕ್ಸಾಂಪಲ್ ಯಾವುದು, ಇವಾಗ ನೀವು ನೋಡಿದ್ರಲ್ವಾ ಅದುವೇ ಎಕ್ಸಾಂಪಲ್. ಯಾವುದು, a person immediately starts running soon after observing a snake, ಅದುವೇ ಎಕ್ಸಾಂಪಲ್. or sudden jerky withdrawal of hand when a hot object is touched. ಹಾಟ್ ಆಬ್ಜೆಕ್ಟ್ ಅನ್ನ ಟಚ್ ಮಾಡಿದಾಗ ಸಡನ್ ಆಗಿ ಹ್ಯಾಂಡ್ ಅನ್ನ ವಿಡ್ರಾ ಮಾಡುವಂತದ್ದು, ಇಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ರಿಫ್ಲೆಕ್ಸ್ ಆಕ್ಷನ್. Okay, so next
nervous and hormonal system together perform the function of control and coordination in human beings. Justify the statement. So ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಇನ್ ಆನಿಮಲ್ಸ್, ಇನ್ ಹ್ಯೂಮನ್ ಬೀಯಿಂಗ್ಸ್, both nervous system and hormonal system are involved in the proper control and coordination. ಮೇನ್ ಆಗಿ ನಮಗೆ ಡೈರೆಕ್ಟ್ ಆಗಿ ಕಾಣುವಂತದ್ದು ಇಟ್ ಇಸ್ ನರ್ವಸ್ ಸಿಸ್ಟಮ್, ಬಟ್ ಫಾರ್ ದ ಪ್ರಾಪರ್ ಫಂಕ್ಷನಿಂಗ್ ಆಫ್ ದ ನರ್ವಸ್ ಸಿಸ್ಟಮ್ ವಿ ರಿಕ್ವೈರ್ ಹಾರ್ಮೋನಲ್ ಸಿಸ್ಟಮ್. ಹಾರ್ಮೋನಲ್ ಸಿಸ್ಟಮ್ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ನರ್ವಸ್ ಸಿಸ್ಟಮ್ ಕೂಡ ಡ್ಯಾಮೇಜ್ ಆಗ್ಬಿಡ್ತದೆ. ಸೊ ದೀಸ್ ಬೋತ್ ಗೋ ಇನ್ ಹ್ಯಾಂಡ್, ಅಂದ್ರೆ ಎರಡೂ ಕೂಡ ಇದ್ದಾಗ ಮಾತ್ರ ಅಲ್ಲಿ ಪ್ರಾಪರ್ ಫಂಕ್ಷನಿಂಗ್ ಆಗುವಂತದ್ದು. ಓಕೆ, ಎಸ್. ನೆಕ್ಸ್ಟ್ 3 ಮಾರ್ಕ್ ಕ್ವೆಶನ್. ಮೆನ್ಷನ್ ದ ಫಂಕ್ಷನ್ ಆಫ್ ದಿ ಫಾಲೋವಿಂಗ್ ಪ್ಲಾಂಟ್ ಹಾರ್ಮೋನ್. ಮೂರು ಏನು ಗ್ರೋತ್ ಪ್ರಮೋಟರ್ಸ್ ಅನ್ನೇ ಕೊಟ್ಟಿದ್ದಾರೆ, 3 ಮಾರ್ಕ್ಸ್ ಕೊಟ್ಟಿದ್ದಾರೆ. ಒಂದೊಂದು ಫಂಕ್ಷನ್ ಬರೆದ್ರೆ ಇಟ್ಸ್ ಇನಫ್. ಆಕ್ಸಿನ್, ಆಕ್ಸಿನ್ ಇಟ್ ಇಸ್ ಅ ಗ್ರೋತ್ ಪ್ರಮೋಟರ್. ಏನಿದ್ರ ಫಂಕ್ಷನ್ ಅಂತ ಕೇಳಿದ್ರೆ ಇಟ್ ಹೆಲ್ಪ್ಸ್ ಇನ್ ದಿ ಗ್ರೋತ್ ಆಫ್ ದ ಸೆಲ್. ಓಕೆ, ಸೆಲ್ ಗ್ರೋತ್ ಗೆ ಹೆಲ್ಪ್ ಮಾಡುವಂತದ್ದು, ಗ್ರೋತ್ ಆಫ್ ದ ಸೆಲ್ ಗೆ ಹೆಲ್ಪ್ ಮಾಡುವಂತದ್ದು ಇಟ್ ಈಸ್ ಆಕ್ಸಿನ್. ನೆಕ್ಸ್ಟ್, ಇಟ್ ಇನಿಷಿಯೇಟ್ಸ್ ಫ್ರೂಟ್ ಸೆಟ್ಟಿಂಗ್, ಇಟ್ ಇನಿಷಿಯೇಟ್ಸ್ ಫ್ಲವರಿಂಗ್ ಅಥವಾ ಗ್ರೋತ್ ಆಫ್ ದ ಸೆಲ್ ಅಥವಾ ಗ್ರೋತ್ ಆಫ್ ದ ಪ್ಲಾಂಟ್, ಅಥವಾ ಇನ್ನೊಂದು ಇಟ್ ಹೆಲ್ಪ್ಸ್ ಇನ್ ದಿ ಎಪಿಕಲ್ ಡಾಮಿನೆನ್ಸ್ ಅಥವಾ ಇನಿಷಿಯೇಷನ್ ಆಫ್ ರೂಟ್ಸ್. ಏನ್ ಬೇಕಾದ್ರೂ ಬರಿಬಹುದು. ಗ್ರೋತ್ ಗೆ ರಿಲೇಟೆಡ್, ಪ್ಲಾಂಟ್ ಗ್ರೋತ್ ಗೆ ರಿಲೇಟೆಡ್ ಆಗಿರುವಂತದ್ದೆಲ್ಲ ಆಕ್ಸಿನ್ ನ ಕೆಲಸ. ನೆಕ್ಸ್ಟ್, ಸೈಟೋಕೈನಿನ್. ಸೈಟೋಕೈನಿನ್ಸ್ ಏನ್ ಮಾಡ್ತದೆ ಅಂತಂದ್ರೆ ಹೆಲ್ಪ್ಸ್ ಇನ್ ಸೆಲ್ ಡಿವಿಷನ್, ಹೆಲ್ಪ್ಸ್ ಇನ್ ಸೆಲ್ ಡಿವಿಷನ್. ಸೈಟೋಕೈನಿನ್ ಅಂದ್ರೇನೆ ಇಟ್ ಈಸ್ ಸೆಲ್ ಡಿವಿಷನ್ ಅಲ್ವಾ. ಸೈಟೋ ಮೀನ್ಸ್ ಸೆಲ್, ಕೈನಿನ್ ಮೀನ್ಸ್ ಡಿವಿಷನ್. ಓಕೆ, ಗಿಬ್ಬರ್ಲಿನ್ಸ್, ಗಿಬ್ಬರ್ಲಿನ್ಸ್ ಏನ್ ಮಾಡ್ತದೆ ಅಂತಂದ್ರೆ ಹೆಲ್ಪ್ಸ್ ಇನ್ ಸ್ಟೆಮ್ ಇಲಾಂಗೇಶನ್. ಸ್ಟೆಮ್ ಇಲಾಂಗೇಶನ್ ನೀವು ಶುಗರ್ ಕೇನ್ ಅಲ್ಲಿ ನೋಡಿ ಅಥವಾ ಬ್ಯಾಂಬೂ ಅಲ್ಲಿ ನೋಡಿ, ಯು ಕ್ಯಾನ್ ಅಬ್ಸರ್ವ್ ದಿ ಇಲಾಂಗೇಟೆಡ್ ಸ್ಟೆಮ್. ಸೊ ಅಥವಾ ಇಲಾಂಗೇಟೆಡ್ ಇಂಟರ್ನೋಡಲ್ ರೀಜನ್. This is due to the presence of gibberellins. Stem elongation ಗೆ ಹೆಲ್ಪ್ ಮಾಡುವಂತದ್ದು gibberellins. Okay, yes. Next, how phototrophism, thigmotrophism and chemotrophism are coordinated in the apparent movement of creepers towards a particular direction. See, ಇದೆಲ್ಲವೂ ಕೂಡ ಟ್ರೋಫಿಕ್ ಮೂವ್ಮೆಂಟ್ ಅಲ್ವಾ. ಸೊ ಟ್ರೋಫಿಕ್ ಮೂವ್ಮೆಂಟ್ ಅಂದ್ರೆ ಏನು? ಇಟ್ ಇಸ್ ದಿ ಡೈರೆಕ್ಷನಲ್ ಮೂವ್ಮೆಂಟ್, right? So I told you the difference between the nastic movement and trophic movement. So here ಏನು ಇದೆಲ್ಲವೂ ಕೂಡ ಫೋಟೋಟ್ರೋಫಿಸಮ್ ಅಂದ್ರೆ ಏನು? ಸನ್ಲೈಟ್ ಮೂವ್ಮೆಂಟ್ ಟುವರ್ಡ್ಸ್ ದಿ ಸನ್ಲೈಟ್, ಟುವರ್ಡ್ಸ್ ಆರ್ ದಿ ಅಗೇನ್ಸ್ಟ್, ಪಾಸಿಟಿವ್ ಫೋಟೋಟ್ರೋಫಿಸಮ್ ಮತ್ತು ನೆಗೆಟಿವ್ ಟ್ರೋಫಿಸಮ್. ಥಿಗ್ಮೋಟ್ರೋಫಿಸಮ್ ಮೀನ್ಸ್ ಟಚ್, ಕೀಮೋ ಅಂದ್ರೆ ಕೆಮಿಕಲ್ಸ್. ಸೊ ಈ ಕ್ರೀಪರ್ಸ್ ಅಲ್ಲಿ ಇದೆಲ್ಲವೂ ಕೂಡ ಕೋಆರ್ಡಿನೇಟೆಡ್ ಆಗಿದೆ. ಓಕೆ, ಸೊ ಯಾಕಂತಂದ್ರೆ ಕ್ರೀಪರ್ಸ್ ಅಲ್ಲಿ ಅಪ್ವರ್ಡ್ ಮೂವ್ಮೆಂಟ್ ಆಗಿದೆ ಅಂಡ್ ಅಲ್ಲಿ ಆ ಕ್ರೀಪರ್ಸ್ ಗಳು ಒಂದು ಸಪೋರ್ಟ್ ಸಿಸ್ಟಮ್ ಅನ್ನ ಡಿಪೆಂಡ್ ಆಗಿ ಮೂವ್ಮೆಂಟ್ ಆಗುವಂತದ್ದು. ಸಪೋರ್ಟ್ ಸಿಸ್ಟಮ್ ಅಲ್ಲಿ ಅದನ್ನ ಡಿಪೆಂಡ್ ಆಗಬೇಕು ಅಂತಂದ್ರೆ ದೇರ್ ಶುಡ್ ಬಿ ಥಿಗ್ಮೋಟ್ರೋಫಿಸಮ್. ಓಕೆ, ಸೊ ಕ್ರೀಪರ್ಸ್ ಗಳು ಯಾವತ್ತು ಮೇಲೆ ಮೇಲೆ ಹೋಗುವಂತದ್ದು ಅಂಡ್ ಅಲ್ಲಿ ಕೆಮಿಕಲ್ ಸೆಕ್ರೇಷನ್ ಅಂದ್ರೆ ಅದರ ಇನಿಷಿಯಲ್ ಪಾರ್ಟ್ ಟೆಂಡ್ರಿಲ್ಸ್ ಗಳಲ್ಲಿ ಕೆಮಿಕಲ್ ಸೆಕ್ರೇಷನ್ ಆಗಬೇಕು. ಸೊ ಆಲ್ ದ 3 ಮೂವ್ಮೆಂಟ್ಸ್ ಆರ್ ಯೂನಿಡೈರೆಕ್ಷನಲ್ ಅಂಡ್ ಇಟ್ ಈಸ್ ಪಾಸಿಟಿವ್ ಮೂವ್ಮೆಂಟ್. ಓಕೆ, ಆದ ಕಾರಣ ಇದೆಲ್ಲವೂ ಕೂಡ ಕೋಆರ್ಡಿನೇಟೆಡ್ ಆಗಿದೆ. ನೆಕ್ಸ್ಟ್ 5 ಮಾರ್ಕ್ಸ್ ಕ್ವೆಶನ್. ಡ್ರಾ ದ ಡಯಾಗ್ರಾಮ್ ಶೋಯಿಂಗ್ ದ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಬ್ರೈನ್. ಲೇಬಲ್ ದ ಫಾಲೋವಿಂಗ್ ಪಾರ್ಟ್ಸ್. ಸೊ ಸೆರೆಬ್ರಮ್, ಸೆರೆಬೆಲ್ಲಮ್, ಹೈಪೋಥಾಲಾಮಸ್, ಪಾನ್ಸ್. ಇದಿಷ್ಟೇ ಕೊಟ್ಟಿದ್ದಾರೆ, ಇದಲ್ಲದೆ ಬೇರೆ ಪಾರ್ಟ್ಸ್ ಗಳನ್ನು ಕೊಡ್ಬೋದು. ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಬ್ರೈನ್. ಸೊ ಯು ಶುಡ್ ನೋ. 5 ಮಾರ್ಕ್ಸ್ ಗೆ ಕೇಳ್ತಾರೆ, ಡೆಫಿನೆಟ್ ಆಗಿ ಕೇಳ್ತಾರೆ. ಇದು ಕೇಳಲಿಲ್ಲ ಅಂತಂದ್ರೆ ದೇ ವಿಲ್ ಆಸ್ಕ್ ದಿ ಸ್ಟ್ರಕ್ಚರ್ ಆಫ್ ನ್ಯೂರಾನ್ಸ್. ಓಕೆ, ಸೊ ಪ್ರಾಪರ್ ಡಯಾಗ್ರಾಮ್ ಅನ್ನ ನೀವು ಡ್ರಾ ಮಾಡಬೇಕು ಅಂಡ್ ಪಾರ್ಟ್ಸ್ ಅಲ್ಲಿ ನಿಮಗೆ ಯಾವ ಕ್ವೆಶನ್ಸ್ ಅಲ್ಲಿ ಯಾವ ಪಾರ್ಟ್ ಕೇಳಿದ್ದಾರೆ ಅದನ್ನ ಲೇಬಲ್ ಮಾಡಿದ್ರೆ ಸಾಕು. ಓಕೆ, ಸೊ ಇವಾಗ ನಾನು ಇಲ್ಲಿ ಡೈರೆಕ್ಟ್ ಆಗಿ ನಿಮಗೆ ಪಾರ್ಟ್ಸ್ ಅನ್ನು ಹಾಕಿದ್ದೇನೆ. ಎಲ್ಲ ಕ್ವೆಶನ್ ಪೇಪರ್ ಅಲ್ಲಿ ಅಲ್ಲಿ ಆ ತರ ಇತ್ತು. ಇನ್ನು ಕೆಲವು ಕ್ವೆಶನ್ ಪೇಪರ್ ಅಲ್ಲಿ ಹೇಗಿತ್ತು ಅಂತಂದ್ರೆ ಏನು ಲೇಬಲ್ ದ ಫಾಲೋವಿಂಗ್ ಪಾರ್ಟ್ಸ್ ಅಂತ ಕೊಟ್ಟು ಹೇಗೆ ಎ ಅಂತ ಕೊಟ್ರು ಏನ್ ಮಾಡಿದ್ರು, ಡೈರೆಕ್ಟ್ ಆಗಿ ಸೆರೆಬ್ರಮ್ ಸೆರೆಬೆಲ್ಲಮ್ ಅಂತ ಕೊಡ್ಲಿಲ್ಲ, ಅದ್ರ ಫಂಕ್ಷನ್ ಅನ್ನ ಕೊಡ್ತಾರೆ. ಹೇಗೆ? ದ ಪಾರ್ಟ್ ವಿಚ್ ಮೇಂಟೈನ್ಸ್ ದಿ ಪೋಸ್ಚರ್ ಆಫ್ ದ ಬಾಡಿ, ಅಥವಾ ಪಾರ್ಟ್
ವೇರ್ ಮೆಮೊರಿ ಸೆಲ್ಸ್ ಆರ್ ಪ್ರೆಸೆಂಟ್. ಈ ತರ ಫಂಕ್ಷನ್ಸ್ ಅನ್ನ ಕೊಟ್ಟು ಆ ಪಾರ್ಟ್ ಅನ್ನ ನೀವು ಐಡೆಂಟಿಫೈ ಮಾಡಿ, ಅಂದ್ರೆ ನಿಮಗೆ ಪಾರ್ಟ್ ಮತ್ತೆ ಅದರ ಫಂಕ್ಷನ್ ಸರಿಯಾಗಿ ಗೊತ್ತಿರಬೇಕು, ಅದು ಗೊತ್ತಿದೆಯಾ ಅಂತ ಹೇಳಿ ಕ್ರಾಸ್ ಚೆಕ್ ಮಾಡುವಂಥದ್ದು. ಓಕೆ, ಡೈರೆಕ್ಟ್ ಆಗಿ ಕೇಳಿದ್ರೆ ಇಂಡೈರೆಕ್ಟ್ ಆಗಿ ಕೇಳೋದು, ಆ ತರ ಕೇಳಿದ್ರು ನಿಮ್ಗೆ ಆನ್ಸರ್ ಮಾಡ್ಲಿಕ್ಕೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ explain with a neat label diagram, explain the structure of neuron. See, neuron structure, it is very simple. ಆದ ಕಾರಣ ನ್ಯೂರಾನ್ ಸ್ಟ್ರಕ್ಚರ್, ಜಸ್ಟ್ ನ್ಯೂರಾನ್ ಸ್ಟ್ರಕ್ಚರ್ ಅಂತ ಕೇಳಿದ್ರೆ they will ask for 3 mark, but for 5 mark they'll expect you to explain the structure. ಏನು, ಬ್ರಾಂಚ್ಡ್ ಸ್ಟ್ರಕ್ಚರ್, ಡೆಂಡ್ರೈಟ್ ಇದೆ, ಅದರ ಒಳಗಡೆ ಸೆಲ್ ಬಾಡಿ ಇದೆ, ಆ ಸೆಲ್ ಬಾಡಿಯಲ್ಲಿ ನ್ಯೂಕ್ಲಿಯಸ್ ಇದೆ, ಅಂಡ್ ಸೆಲ್ ಬಾಡಿ ಎಲಾಂಗೇಟ್ಸ್ ಟು ಫಾರ್ಮ್ ಆಕ್ಸಾನ್, ಆಕ್ಸಾನ್ ಅಲ್ಲಿ ಶ್ವಾನ್ ಸೆಲ್ಸ್ ಗಳಿರ್ತದೆ ಪ್ರೊಟೆಕ್ಟೆಡ್ ಬೈ ಮೈಲಿನ್ ಶೀತ್, ಅಂಡ್ ಅಟ್ ದ ಎಂಡ್ ನರ್ವ್ ಎಂಡಿಂಗ್ ಇರುತ್ತೆ. ಸೊ ಇನ್ಫಾರ್ಮೇಶನ್ಸ್ ಗಳನ್ನ ರಿಸೀವ್ ಮಾಡುವಂತದ್ದು ಡೆಂಡ್ರೈಟ್ಸ್, ಅಂಡ್ ಇನ್ಫಾರ್ಮೇಶನ್ ಥ್ರೂ ಡೆಂಡ್ರೈಟ್ಸ್ ಆಕ್ಸಾನ್ ರೀಚಸ್ ದಿ ನರ್ವ್ ಎಂಡಿಂಗ್, ಫ್ರಮ್ ದ ನರ್ವ್ ಎಂಡಿಂಗ್ ಏನಾಗುತ್ತೆ, ಇನ್ಫಾರ್ಮೇಶನ್ ನೆಕ್ಸ್ಟ್ ನ್ಯೂರಾನ್ ಹೋಗುತ್ತೆ. ಈ ತರ ನೀವು 2 marks ಆಗೋ ತರ ಎಕ್ಸ್ಪ್ಲನೇಷನ್ ಅನ್ನ ಬರಿಬೇಕು. ಜಸ್ಟ್ ನೀವು ಡಯಾಗ್ರಾಮ್ ಮಾಡಿದ್ರೆ ನಿಮ್ಗೆ 3 marks ಸಿಗತ್ತೆ. ಯೂಶುವಲಿ ಅಲ್ಲಿ ಬರ್ದಿರ್ತಾರೆ ನಿಮಗೆ ಕ್ವಶನ್ ಪೇಪರ್ ಅಲ್ಲಿ, ದೇ ವಿಲ್ ರೈಟ್ 3+2 ಅಂತ ಬರ್ದಿರ್ತಾರೆ ಯೂಶುವಲಿ. ಸೊ 3+2 ಅಂತ ಬರೆದ್ರೆ 3 marks ಫಾರ್ ಡಯಾಗ್ರಾಮ್, 2 marks ಫಾರ್ ಎಕ್ಸ್ಪ್ಲನೇಷನ್ ಅಂತ. ಹೀಗೆ ಬರೀಲಿಲ್ಲ, ಜಸ್ಟ್ 5 marks ಅಂತ ಕೊಟ್ಟರು ಕೂಡ ಇಟ್ಸ್ ಬೆಟರ್ ಟು ರೈಟ್ ದಿ ಎಕ್ಸ್ಪ್ಲನೇಷನ್. ಓಕೆ, ಜಸ್ಟ್ 3 marks ಕೇಳಿದ್ರೆ ನೀವು ಡಯಾಗ್ರಾಮ್ ಮಾಡಿದ್ರೆ ಸಾಕು. ಓಕೆನಾ? ಸೊ ಇದಿಷ್ಟು ಅಲ್ಲದೆ they will ask about the plant hormone, animal hormone. ಓಕೆ, 3 marks 5 marks ಗೆ ಆನಿಮಲ್ ಹಾರ್ಮೋನ್ಸ್ ಅನ್ನು ಕೂಡ ಕೇಳ್ತಾರೆ, ಅದು ನಿಮಗೆ ಗೊತ್ತಿರಬೇಕು. ನಾನು ಅವಾಗಲೇ ಹೇಳಿದೆ, ಜಸ್ಟ್ ಇಸ್ ಕ್ವಶನ್ ಅಲ್ಲ, ಇದೆಲ್ಲವೂ ಕೂಡ ಮೇನ್ ಕ್ವಶನ್ಸ್. ಇದಲ್ಲದೆ ಬೇರೆ ತುಂಬಾ ಕ್ವಶನ್ಸ್ ಇದೆ, ಅದನ್ನ ನೀವು ಓದ್ತಾ ನೀವೇ ಐಡೆಂಟಿಫೈ ಮಾಡಿ, ಅವಾಗ ಅದು ಜಾಸ್ತಿ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡತ್ತೆ. ಓಕೆ, ಬಟ್ ನಿಮಗೆ ಏನೇ ಡೌಟ್ಸ್ ಇದೆ ಅಥವಾ ಏನೇ ಕೇಳಬೇಕು ಅಂತಂದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಆಸ್ಕ್ ಅಸ್. ಓಕೆ, ನಮ್ಮನ್ನ ನೀವು ಖಂಡಿತವಾಗಿ ಅಪ್ರೋಚ್ ಆಗ್ಬೋದು, ಖಂಡಿತವಾಗಿ ನಮ್ಮನ್ನ ಕೇಳ್ಬೋದು. ಓಕೆನಾ? ಸೊ ಚೆನ್ನಾಗಿ ಓದಿ, ಇದನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಓದಿ. ಬಯಾಲಜಿಯನ್ನ ಆಲ್ವೇಸ್ ನೀವು ಜಸ್ಟ್ ಬಾಹಟ್ ಮಾಡಿದ್ರೆ ಇಲ್ ನಾಟ್ ರಿಮೆಂಬರ್. ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಪ್ರಾಪರ್ಲಿ. ಸರಿಯಾಗಿ ಅದನ್ನ ಅರ್ಥ ಮಾಡ್ಕೊಂಡು, ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಓದಿ. ಬಯಾಲಜಿ ಸಿಂಪಲ್, ಸೂಪರ್ ಈಸಿ ಸಬ್ಜೆಕ್ಟ್ ಅಂತ ಹೇಳಿ ನೀವು ನನಗೆ ಹೇಳ್ತೀರಿ. ಓದ್ತಿರಲ್ವಾ? ಎಸ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್ ಫಾರ್ ಯರ್ ಎಕ್ಸಾಮ್ಸ್. ಥ್ಯಾಂಕ್ ಯು.